ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಹಿರಿಯ ರಾಜಕಾರಣಿ ಎಸ್ಎಂ ಕೃಷ್ಣ ಬೆಂಗಳೂರಿನಲ್ಲಿ ನಿಧನ. ಮಾಜಿ ಸಿಎಂ ಎಸ್ಎಂ ಕೃಷ್ಣ ನಿಧನ ಹಿನ್ನೆಲೆ ನಾಳೆ ರಾಜ್ಯಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ. ಮತ್ತು ಎಸ್ಎಂ ಕೃಷ್ಣ ವಿಧಿವಶ, ಕಂಬನಿ ಮಿಡಿದ ಉಪಮುಖ್ಯಮಂತ್ರಿ, ಉಸ್ತುವಾರಿ ಸಚಿವ, ಸಂಸದ, ಮಾಜಿ ಸಚಿವ ಹಾಗೂ ಕೋಡಿಮಠ ಶ್ರೀಗಳು. ವಾರ್ತೆಗಳ ವಿವರ. ಮಾಜಿ ಮುಖ್ಯಮಂತ್ರಿ, ಕೇಂದ್ರದ ಮಾಜಿ ಸಚಿವ ಎಸ್ಎಂ ಕೃಷ್ಣ ಅವರು ಬೆಂಗಳೂರಿನಲ್ಲಿ ಸೋಮವಾರ ಮಧ್ಯರಾತ್ರಿ ನಿಧನರಾದರು. ಕೆಲವು ದಿನಗಳಿಂದ ಅನಾರೋಗ್ಯಕ್ಕೆ ಒಳಗಾಗಿದ್ದ ಅವರು ಆಸ್ಪತ್ರೆಗೂ ದಾಖಲಾಗಿದ್ದರು. ಚೇತರಿಸಿಕೊಂಡಿದ್ದ ಅವರನ್ನು ಮನೆಗೆ ಕರೆತರಲಾಗಿತ್ತು. ಆದರೆ ಅನಾರೋಗ್ಯ ಕಾಡಿದ್ದರಿಂದ ಚಿಕಿತ್ಸೆ ನೀಡಲಾಗುತ್ತಿದ್ದಾದರೂ 1 ತಿಂಗಳಿನಿಂದ ಅವರ ಆರೋಗ್ಯದಲ್ಲಿ ತೀವ್ರ ವ್ಯತ್ಯಯವಾಗಿತ್ತು. ಇದರಿಂದ ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಅವರ ನಿವಾಸದಲ್ಲಿಯೇ ಚಿಕಿತ್ಸೆ ನೀಡಲಾಗುತ್ತಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಮಧ್ಯರಾತ್ರಿ 2:30 ಹೊತ್ತಿಗೆ ವಿಧಿವಶರಾದರು. 92 ವರ್ಷ ವಯಸ್ಸಿನ ಎಸ್ಎಂ ಕೃಷ್ಣ ಅವರಿಗೆ ಪತ್ನಿ ಪ್ರೇಮಾ ಕೃಷ್ಣ, ಪುತ್ರಿಯರಾದ ಶಾಂಭವಿ, ಮಾಳವಿಕಾ ಅವರು ಇದ್ದಾರೆ. ಕೃಷ್ಣ ಅವರು ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತರು. 6.5 ದಶಕಕ್ಕೂ ಹೆಚ್ಚು ಕಾಲ ರಾಜಕಾರಣದಲ್ಲಿದ್ದ ಎಸ್ಎಂ ಕೃಷ್ಣ ಅವರು ವಯಸ್ಸಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಉಲ್ಲೇಖಿಸಿ 7 ಜನವರಿ 2023ರಂದು ರಾಜಕೀಯದಿಂದ ನಿವೃತ್ತಿ ಘೋಷಿಸಿದರು. ಸದಾ ನಗುಮುಖದ ಮೂಲಕ ತಮ್ಮದೇ ಆದ ಶೈಲಿಯ ರಾಜಕಾರಣದ ಮೂಲಕ ಗಮನ ಸೆಳೆದಿದ್ದ ಎಸ್ಎಂ ಕೃಷ್ಣ ಅವರು ಶಾಸಕ, ಸಂಸದ, ಕರ್ನಾಟಕದಲ್ಲಿ ಸಚಿವ, ಸ್ಪೀಕರ್, ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ, ಕೆಪಿಸಿಸಿ ಅಧ್ಯಕ್ಷ, ಕೇಂದ್ರದಲ್ಲಿ ಸಚಿವ, ಮಹಾರಾಷ್ಟ್ರ ರಾಜ್ಯಪಾಲರು ಆಗಿದ್ದವರು. ವರ್ಣಮಯ ವ್ಯಕ್ತಿತ್ವದ ರಾಜಕಾರಣಿ ಎಸ್ಎಂ ಕೃಷ್ಣ ಅವರ ಜೀವನಗಾಥೆ ನೆಲದ ಸಿರಿ ಪುಸ್ತಕ ಬಿಡುಗಡೆಯಾಗಿತ್ತು. ಎಸ್ಎಂ ಕೃಷ್ಣ ಅವರ ಜೀವನ ಚರಿತ್ರೆ ಚಿತ್ರ ದೀಪ ಸಾಲು, ನೆನಪುಗಳ ಸಂಕಲನ ಸ್ಮೃತಿ ವಾಹಿನಿ, ಜೀವನ ಚರಿತ್ರೆ ಕೃಷ್ಣಪಥ, ಚಿಂತನೆಗಳ ಸಂಕಲನ ಭವಿಷ್ಯ ದರ್ಶನ, ಇಂಗ್ಲಿಷ್ ಕೃತಿಗಳಾದ ಡೌನ್ ಮೆಮೊರಿ ಲೇನ್ ಹಾಗೂ ಸ್ಟೇಟ್ಸ್ಮನ್ ಎಸ್ಎಂ ಕೃಷ್ಣ ಕೃತಿಗಳು 4 ವರ್ಷದ ಹಿಂದೆ ಬಿಡುಗಡೆ ಕಂಡಿದ್ದವು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಜನಿಸಿದ ಕೃಷ್ಣ ಅವರ ತಂದೆ ಮಲ್ಲಯ್ಯ ಕೂಡ ರಾಜಕೀಯದಲ್ಲಿ ಹೆಸರು ಮಾಡಿದವರು. ಮದ್ದೂರು ಕ್ಷೇತ್ರದಿಂದಲೇ ರಾಜಕೀಯ ಜೀವನ ಆರಂಭಿಸಿದ ಎಸ್ಎಂ ಕೃಷ್ಣ ಕಾಂಗ್ರೆಸ್ನಲ್ಲಿ ಉನ್ನತ ಹುದ್ದೆಗಳನ್ನು ಅನುಭವಿಸಿದವರು. ಬಹುತೇಕ ತಮ್ಮ ರಾಜಕೀಯ ಜೀವನವನ್ನು ಕಾಂಗ್ರೆಸ್ನಲ್ಲಿಯೇ ಕಳೆದ ಕೃಷ್ಣ ಅವರು 7 ವರ್ಷದ ಹಿಂದೆ ಬಿಜೆಪಿಗೆ ಸೇರಿದರು. ಅಲ್ಲಿಯೇ ಇದ್ದರು. ತಮ್ಮ ಶಿಸ್ತುಬದ್ಧ ಜೀವನದ ಮೂಲಕವೇ ಗಮನ ಸೆಳೆದಿದ್ದರು. ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರ ನಿಧನದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ 3 ದಿನ ಶೋಕಾಚರಣೆ ಘೋಷಣೆ ಮಾಡಲಾಗಿದೆ. ಜೊತೆಗೆ ನಾಳೆ 1 ದಿನ ಸರ್ಕಾರಿ ರಜೆಯನ್ನು ಘೋಷಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಆದೇಶಿಸಿದ್ದಾರೆ. ನಾಳೆ ಅವರ ಹುಟ್ಟೂರಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಗೆ ಸರ್ಕಾರ ಆದೇಶಿಸಿದ್ದು, ನಾಳೆ 1 ದಿನ ರಾಜ್ಯಾದ್ಯಂತ ಸರ್ಕಾರಿ ರಜೆಯನ್ನು ಎಸ್ಎಂ ಕೃಷ್ಣ ಅವರ ನಿಧನದ ಹಿನ್ನೆಲೆಯಲ್ಲಿ ಘೋಷಿಸಲಾಗುತ್ತಿದೆ ಎಂದು ಹೇಳಿದರು. ಕರ್ನಾಟಕ ಸರ್ಕಾರ ಈಗ ತಾನೇ ನಾವು ಬೆಳಗಾಂನಲ್ಲಿ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಸಭೆ ಕೂಡ ನಡೆಸಿದೆ. ಬೆಳಗ್ಗೆ ಮುಖ್ಯಮಂತ್ರಿಗಳ ಹತ್ರ ಕೂಡ ನಾನು ಬೆಳಗ್ಗೆ ಎದ್ದು ಚರ್ಚೆ ಮಾಡಿದ್ದೇನೆ. ನಾಳೆ ಬೆಳಗ್ಗೆ ನಾಳೆ ಸರ್ಕಾರದ ರಜಾ ಘೋಷಣೆ ಆಗಿದೆ. ಇಡೀ ರಾಜ್ಯದ ಉದ್ದಕ್ಕೂ ಕೂಡ ಎಲ್ಲ ಸಾರ್ವಜನಿಕರು ಕೂಡ ಸುಮಾರು ನಾಳೆ ಬೆಳಗ್ಗೆ 8 ಗಂಟೆವರೆಗೂ ಬೆಳಗ್ಗೆ ಇಲ್ಲಿ ಬೆಂಗಳೂರು ಮನೆಯಲ್ಲಿ ಯಾರು ಬಂದು ದರ್ಶನವನ್ನು ಪಡೆಯೋರಿದ್ದಾರೆ ಅವ್ರಿಗೆಲ್ಲ ಅವಕಾಶವನ್ನು ಬೆಳಗ್ಗೆ 8 ಗಂಟೆವರೆಗೂ ಕೂಡ ಮಾಡಿಕೊಡ್ಲಾಗುವುದು. ಇದರಿಂದ 8 ಗಂಟೆ ಮೇಲೆ ಮದ್ದೂರಿಗೆ ಅವರ ಗೌರವ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತದೆ. ಅಲ್ಲಿ ಸುಮಾರು 10:15 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಮಂಡ್ಯ ಜನ, ಮದ್ದೂರು, ಮೈಸೂರವರು ಯಾರೇ ಬಂದರೂ ಕೂಡ ಅಲ್ಲಿ ದರ್ಶನಕ್ಕೆ ಇಡಲಾಗ್ತದೆ. ಅದಾದ ಮೇಲೆ ಸರ್ಕಾರ ಅದರ ಜವಾಬ್ದಾರಿ ತೆಗೆದುಕೊಂಡು ಅವರ ಗೌರವವನ್ನು ಯಾವ ರೀತಿ ಸಲ್ಲಿಸಬೇಕು ಅವರ ಪದ್ಧತಿ ಪ್ರಕಾರ ಅದನ್ನು ಫೈನಲ್ಲು 4 ಗಂಟೆಗೆ, ಆದರೆ 3 ಗಂಟೆಗೆ ದರ್ಶನ ಕ್ಲೋಸ್ ಆಗ್ತದೆ. ಸೊ ಅದಕ್ಕೆ ಯಾರೇ ಆಗಲಿ ದರ್ಶನ ಪಡೆಯೋರು ಇಚ್ಛೆಯವರು 3 ಗಂಟೆ ಒಳಗಡೆ ಮದ್ದೂರಿಗೆ ಬಂದು ಅವರು ಬಂದು ದರ್ಶನವನ್ನು ಪಡ್ಬೋದು. ಅಂತಿಮ ನಮಸ್ಕಾರವನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನು ಕುಟುಂಬದ ಪರವಾಗಿ ಮತ್ತು ಸರ್ಕಾರದ ಪರವಾಗಿ 2 ವಿಚಾರದಲ್ಲೂ ಕೂಡ ನಾನು ಈ ಘೋಷಣೆಯನ್ನು ನಾನು ಮಾಡ್ತಾ ಇದ್ದೀನಿ. ರಾಜ್ಯ ರಾಷ್ಟ್ರ ಮಟ್ಟದ ಧೀಮಂತ ನಾಯಕರನ್ನ ನಾವು ಕಳೆದುಕೊಂಡಿದ್ದೇವೆ.
ಎಸ್.ಎಂ. ಕೃಷ್ಣ ಆಧುನಿಕ ಕರ್ನಾಟಕದ ಮಹಾಶಿಲ್ಪಿ, ಜಾಗತಿಕ ಮಟ್ಟಕ್ಕೆ ಕರ್ನಾಟಕವನ್ನು ತೆಗೆದುಕೊಂಡು ಹೋದ ಮಹಾನ್ ನಾಯಕ ಎಂದು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ರಾಜ್ಯಕ್ಕೆ ಅವರ ಕೊಡುಗೆ ಅಪಾರ. ಅವರು ವಿಧಾನಸಭೆ, ಪರಿಷತ್, ರಾಜ್ಯಸಭೆ ಸ್ಪೀಕರ್ ಸೇರಿದಂತೆ ಎಲ್ಲ ಸ್ಥಾನ ಅಲಂಕರಿಸಿದರು. ಅವರು ಸೋಲು ಗೆಲುವು ಕಂಡಂತ ಅಪರೂಪದ ಕನಸುಗಾರರಾಗಿದ್ದರು. ಕರ್ನಾಟಕಕ್ಕೆ ಅವರ ಕೊಡುಗೆ ಅಪಾರವಾಗಿದೆ. ರೈತರ ಬದುಕಿಗಾಗಿ ದುಡಿದರು. ಬಿಸಿಯೂಟ, ಭೂಮಿ ಯೋಜನೆ ಸೇರಿದಂತೆ ಹಲವು ಜನಪರ ಯೋಜನೆ ನೀಡಿದಂತಹ ವ್ಯಕ್ತಿ. ರೈತರು ಶ್ರೀಗಂಧ ಬೆಳೆಯುವಂತೆ ಕಾನೂನು ಮಾಡಿ ರೈತರ ಆರ್ಥಿಕ ಬೆಳವಣಿಗೆಗೆ ಶಕ್ತಿ ತುಂಬಿದರು. ವಿಕಾಸಸೌಧ, ಉದ್ಯೋಗ ಸೌಧ ಕಟ್ಟಿ ಐಟಿ-ಬಿಟಿಗೆ ಹೊಸ ರೂಪ ಕೊಟ್ಟರು ಎಂದು ಹೇಳಿದರು. ನಮ್ಮೆಲ್ಲರಿಗೂ ಕೂಡ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಒಬ್ಬ ಧೀಮಂತ ಹೊಸ ಕರ್ನಾಟಕ ನಿರ್ಮಾಣದ ಒಬ್ಬ ಧೀಮಂತ ಹಿರಿಯ ನಾಯಕರನ್ನು ನಾವು ಕಳ್ಕೊಂಡಿದ್ದೇವೆ. ಆಧುನಿಕ ಭಾರತದ, ಆಧುನಿಕ ಕರ್ನಾಟಕದ ಮಹಾಶಿಲ್ಪಿ, ಕರ್ನಾಟಕವನ್ನು ಜಾಗೃತಿ ಮಟ್ಟಕ್ಕೆ ತೆಗೆದುಕೊಂಡು ಹೋದಂಥ ಒಬ್ಬ ನಾಯಕ. ನಮ್ಮ ಕುಟುಂಬದ ಸದಸ್ಯರು ಆಗಿರ್ಬೋದು, ಆದರೆ ಒಬ್ಬ ರಾಷ್ಟ್ರ ಮತ್ತು ನಮ್ಮ ರಾಜ್ಯಕ್ಕೆ ಅವರ ಕೊಡುಗೆ ಬಹುಶಃ 4 ಮನೆಯಲ್ಲೂ ಕೂಡ, ವಿಧಾನಸಭೆ, ವಿಧಾನ ಪರಿಷತ್, ರಾಜ್ಯಸಭೆ, ಲೋಕಸಭೆ, ಕೇಂದ್ರದ ಮಂತ್ರಿ ಮತ್ತು ಗವರ್ನರು, ಸ್ಪೀಕರು ಎಲ್ಲ ಕೂಡ, ವಿರೋಧ ಪಕ್ಷದ ನಾಯಕ, ಎಲ್ಲ ಸ್ಥಾನವನ್ನು ಕೂಡ ಅಲಂಕರಿಸಿದಂಥ ಒಬ್ಬ ಹಿರಿಯ ನಾಯಕ. 1962ರಿಂದ ಶಾಸಕರಾಗಿ ಆಯ್ಕೆಯಾಗಿ ಎಲ್ಲ ಸ್ಥಾನಗಳನ್ನು ಅಲಂಕರಿಸಿ ಸೋಲು ಗೆಲುವು ಎಲ್ಲನೂ ಕೂಡ ಕಂಡಂಥ ಅಪರೂಪದ ವ್ಯಕ್ತಿತ್ವ, ಒಬ್ಬ ಭವಿಷ್ಯದ ಕನಸುಗಾರ. ಕರ್ನಾಟಕಕ್ಕೆ ಅವ್ರದ್ದೇ ಆದಂಥ ಕೊಡುಗೆ ನಾನೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ, ತಾವೇ ತಮ್ಮ ಚಿತ್ರದಲ್ಲಿ ತಾವೆಲ್ಲ ವರ್ಣಿಸ್ತಾ ಇದ್ದೀರಿ. ಇವತ್ತು ರೈತರ ಬದುಕಿಗೆ ಅಮೆರಿಕಾದಲ್ಲಿ ಅವರು ಓದಿದ್ರು ಕೂಡ ಇಲ್ಲಿ ಬಂದು ರೇಣುಕಾಚಾರ್ಯ ಕಾಲೇಜಲ್ಲಿ ಅವರು ಪ್ರವಚನ ಏನು ಒಂದು ಲೆಕ್ಚರ್ ಕೂಡ ಮಾಡೋಂಥ ಒಂದು ಹವ್ಯಾಸವನ್ನು ಇಟ್ಕೊಂಡು ಲಾಯರ್ ಆಗಿದ್ಕೊಂಡು ಕೆನಡಿ ಚುನಾವಣೆಯಲ್ಲಿ ಅವರು ಪಾಲ್ಗೊಂಡದ್ದು ಅನ್ನೋದು ಇತಿಹಾಸನ ಯಾರು ಕೂಡ ತಳ್ಳಾಕಲಿಕ್ಕೆ ಸಾಧ್ಯ ಇಲ್ಲ. ವಿದೇಶಾಂಗ ಸಚಿವರು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ, ಮಹಾರಾಷ್ಟ್ರದ ಗವರ್ನರ್, ಇವು 3 ಭಾಳ ಎತ್ತರಕ್ಕೆ ತೆಗೆದುಕೊಂಡು ಹೋದ್ದು. ಕರ್ನಾಟಕ ರಾಜ್ಯದ ಜನರ ಬದುಕಿಗೆ ಅವರು ಕೊಟ್ಟಂಥ ಕೊಡುಗೆ ಬಹುಶಃ ಪುಟಾಣಿ ಮಕ್ಕಳಿಂದ ಹಿಡಿದು ಬಿಸಿ ಊಟದ ಕಾರ್ಯಕ್ರಮದಿಂದ ಹಿಡಿದು ಹೆಣ್ಣು ಕುಟುಂಬದ ಕಣ್ಣು ಅಂಥೇಳಿ ಶ್ರೀಶಕ್ತಿ ಕಾರ್ಯಕ್ರಮವನ್ನು ಕೊಟ್ಟದಿಂದ ಹಿಡಿದು ರೈತರಿಗೆ ಉಚಿತವಾಗಿ 5 ರೂಪಾಯಿಗೆ ಪ್ರಾರಂಭ ಮಾಡಿ ಪಾಣಿಗಳನ್ನು ಕೊಟ್ಟು ಅವರ ಖಾತೆಗಳನ್ನು, ಮನೆ ಬಾಗಿಲಿಗೆ ಪಾಣಿಗಳನ್ನು ಕೊಟ್ಟು ಅವರ ಆಸ್ತಿಗಳಿಗೆ ಒಂದು ದೊಡ್ಡ ಶಕ್ತಿಯನ್ನು ತುಂಬುವುದನ್ನು ಕೂಡ ನಾವೆಲ್ಲ ಈ ಪಾಣಿಗಳಿಗೆ ಯಾರು ಕೂಡ ತಿದ್ದುಕೊಂಡು ಇರಬಾರ್ದು ಅನ್ನೋ ದೃಷ್ಟಿಯಿಂದ ಕಂಪ್ಯೂಟರ್ ಪಾಣಿಯನ್ನು, ಭೂಮಿ ಯೋಜನೆಯನ್ನು ತೆಗೆದುಕೊಂಡು ಬಂದದ್ದನ್ನು ಎಲ್ಲ ರೈತರು ಕೂಡ ಇವತ್ತು ಸ್ಮರಿಸ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ರೈತರ ಬದುಕಿನಲ್ಲಿ ಬದಲಾವಣೆ ತರಬೇಕು ಅಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಶ್ರೀಗಂಧವನ್ನು ರೈತರು ಬೆಳಿಬೇಕು ಅಂತೇಳಿ ಒಂದು ಕಾನೂನನ್ನು ತೆಗೆದುಕೊಂಡು ಬಂದು ಕೆ.ಎಚ್. ರಂಗನಾಥ್ ಅವರು ಅರಣ್ಯ ಸಚಿವರು, ನಾವೆಲ್ಲ ಅವ್ರ ಜೊತೆ ಸೌದಿಗಳಾಗಿದ್ದೋ. ಆ ಸಂದರ್ಭದಲ್ಲೂ ಕೂಡ ಅವರು ಒಂದು ದೊಡ್ಡ ರೈತರಿಗೆ ಒಂದು ಶಕ್ತಿಯನ್ನು ಕೊಟ್ಟು ಆರ್ಥಿಕವಾದಂಥ ದೊಡ್ಡ ಸಂಕಟದಲ್ಲಿದ್ದಂಥ ಆಗ ಬರೀ 26,000 ಕೋಟಿ ಇತ್ತು. ಪ್ರಿವಿಲೇಜ್ ಕಾರ್ಪೊರೇಷನನ್ನು ಪ್ರಾರಂಭ ಮಾಡಿ ಅದಕ್ಕೆ ಒಂದು ಹೊಸ ಆರ್ಥಿಕವಾದಂಥ ರಾಜ್ಯಕ್ಕೆ ಶಕ್ತಿ ಕೊಟ್ಟದ್ದನ್ನು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಕಾವೇರಿ ಜಲಾನಯ ಪ್ರದೇಶ, ಅದಕ್ಕೆ ಒಂದು ಹೊಸ ರೂಪ ಕೊಟ್ಟು ಕಾವೇರಿ ಅಭಿವೃದ್ಧಿ ನಿಗಮ, ಕಾವೇರಿ ಜಲಾನಯದ ನಿಗಮವನ್ನು ಸ್ಥಾಪನೆ ಮಾಡಿ ರಾಜ್ಕುಮಾರ್ ಅವರ ಗಲಾಟೆಯಿಂದ ಹಿಡಿದು ಕಾವೇರಿಯ ಸಂಕಟದಲ್ಲಿ
ಅವರು ಹೋರಾಟವನ್ನು ಮಾಡಿ ಕೋರ್ಟು ಅನೇಕ ತೀರ್ಪು ಕೊಟ್ಟರು ಕೂಡ ಇವತ್ತು ನಡಿಗೆ ಬೆಂಗಳೂರಿಂದ ಮಂಡ್ಯವರೆಗೂ ನಡೆದು ಬಹುಶಃ ಒಂದು ಇತಿಹಾಸ ಪುಟಕ್ಕೆ ಸೇರಿದ್ದಾರೆ. ವಿಕಾಸಸೌಧ ಕಟ್ಟಿದ್ದಾರೆ, ಉದ್ಯೋಗ ಸೌಧ ಕಟ್ಟಿದ್ದಾರೆ. ಇವತ್ತು ಏನು ಬೆಂಗಳೂರನ್ನ ವಿಶ್ವ ದರ್ಜೆಗೆ ತೆಗೆದುಕೊಂಡು ಹೋದೋ, ಏನು ನಮ್ಮ ITPLಯಿಂದ ಹಿಡಿದು ಎಲ್ಲ IT-BTಗಳ ಸಂಸ್ಥೆಗೆ ಒಂದು ಹೊಸ ರೂಪವನ್ನು ಕೊಟ್ಟು, ಹೊಸ ಪಾಲಿಸಿಯನ್ನು ಕೊಟ್ಟು ಇವತ್ತು ಬೆಂಗಳೂರನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇವತ್ತು ಮುಟ್ಟಿಸಿದ್ದಾರೆ. ಅಂದರೆ ಇದು ಕೃಷ್ಣ ಸಾಹೇಬರು, ಮೆಟ್ರೋ ಪ್ರಾರಂಭ ಮಾಡಿಸಿದವರು ಕೃಷ್ಣ ಸಾಹೇಬರು. ಮಾಜಿ ಮುಖ್ಯಮಂತ್ರಿ, ಮಾಜಿ ಕೇಂದ್ರ ಸಚಿವ SM ಕೃಷ್ಣ ನಿಧನಕ್ಕೆ ಹಾಸನ ಉಸ್ತುವಾರಿ ಸಚಿವ KN ರಾಜಣ್ಣ, ಹಾಸನ ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್ ಮತ್ತು ಮಾಜಿ ಸಚಿವ A ಮಂಜು ಕಂಬನಿ ಮಿಡಿದಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, SM ಕೃಷ್ಣರವರ ಬಗ್ಗೆ ಮತ್ತು ಅವರ ವ್ಯಕ್ತಿತ್ವದ ಬಗ್ಗೆ ನಮ್ಮ ರಾಜ್ಯ ಹಾಗೂ ರಾಷ್ಟ್ರದವರಿಗೆ ಅರಿವಿದೆ. ಆಧುನಿಕ ಬೆಂಗಳೂರಿನ ನಿರ್ಮಾತೃರು ಶ್ರೀಮನ್ SM ಕೃಷ್ಣನವರು IT-BT ಖ್ಯಾತಿಗೆ ಕಾರಣೀಭೂತರು. SM ಕೃಷ್ಣನವರು ಅವರ ಅಗಲಿಕೆಯಿಂದ ನಮ್ಮ ರಾಜ್ಯಕ್ಕೆ ಅಪಾರವಾದ ನಷ್ಟ ಆಗಿದೆ. ಅವರ ಕುಟುಂಬಕ್ಕೆ ಮತ್ತು ಅವರ ಅಭಿಮಾನಿಗಳಿಗೆ ದುಃಖ ಭರಿಸುವ ಶಕ್ತಿ ದೇವರು ನೀಡಲಿ ಎಂದು ಹೇಳಿದರು. SM ಕೃಷ್ಣರವರ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ನಮ್ಮ ರಾಜ್ಯ ಮತ್ತು ನಮ್ಮ ರಾಷ್ಟ್ರದಲ್ಲಿ ಎಲ್ರಿಗೂ ಕೂಡ ಅರಿವಿದೆ. ಆಧುನಿಕ ಬೆಂಗಳೂರಿನ ನಿರ್ಮಾತೃ ಸನ್ಮಾನ್ಯ SM ಕೃಷ್ಣರು ಇವತ್ತು ರಾಷ್ಟ್ರದಲ್ಲಿ ಮತ್ತು ಅಂತಾರಾಷ್ಟ್ರದಲ್ಲಿ ಏನಾದರೂ ನಮಗೆ IT-BT ಖ್ಯಾತಿ ಇದೆ ಅಂತ ಹೇಳಿದ್ರೆ ಅದಕ್ಕೆ SM ಕೃಷ್ಣರವರು ಕಾರಣೀಭೂತರಾಗಿದ್ರು ಅಂತೇಳಿ ಅವರನ್ನು ನಾನು ಸ್ಮರಿಸ್ತೇವೆ. ಅದರ ಜೊತೆಯಲ್ಲಿ ಅವರು ಕೂಡ ಗುಡಿಸಲು ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಿಂದ ಪ್ರಾರಂಭ ಮಾಡಿದಂಥ ರಾಜಕಾರಣವನ್ನ ಅವರು ಮಿತಭಾಷಿ ಇದ್ರು. ಹಾಗೆ ಯಾವುದೇ ವಿಷಯದ ಬಗ್ಗೆ ಕೂಡ ಸ್ಪಷ್ಟತೆ ಇರ್ತಾ ಇತ್ತು ಅವರಲ್ಲಿ. ಯಾವತ್ತೂ ಕೂಡ ಅವರು ಗೊಂದಲಕ್ಕೆ ಈಡಾಗದೆ ಇರ್ತಕ್ಕಂಥ ಒಬ್ಬ ಅಪರೂಪದ ರಾಜಕಾರಣಿ ಅಂದರೆ ಸನ್ಮಾನ್ಯ SM ಕೃಷ್ಣ ಅವರು. ನನಗೂ ಕೂಡ ಅವರ ಜೊತೆಯಲ್ಲಿ ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಅವರ ಒಂದು ಒಡನಾಟ ಇದ್ದ ಹಿನ್ನೆಲೆಯಲ್ಲಿ ಅವರು ಯಾವಾಗಲೂ ಕೂಡ ಜನಪರವಾಗಿ ಮತ್ತು ರಾಜ್ಯದ ಹಿತದೃಷ್ಟಿಯಿಂದ ನಿರ್ಣಯಗಳನ್ನ ಅವರು ಮಾಡ್ತಾ ಇದ್ದದ್ದನ್ನು ನಾನು ಬಲ್ಲೆ. ಹೀಗಾಗಿ ಅವರ ಅಗಲುವಿಕೆಯಿಂದ ನಮ್ಮ ರಾಜ್ಯಕ್ಕೆ ಅಪಾರವಾದಂತಹ ನಷ್ಟ ಆಗಿದೆ ಅಂತಕ್ಕಂಥದ್ದು. ಜೊತೆಯಲ್ಲಿ ಅವರ ಕುಟುಂಬಕ್ಕೆ, ಅವರ ಅಭಿಮಾನಿ ಎಲ್ರಿಗೂ ಕೂಡ ಅವರ ಅಗಲಿಕೆಯನ್ನ ಸಹಿಸ್ತಕ್ಕಂಥ ಶಕ್ತಿ ಭಗವಂತ ದಯಪಾಲಿಸಲಿ ಅಂತೇಳಿ ನಾನು ಹಾರೈಸಿ, ಸಂಸದ ಶ್ರೇಯಸ್ ಪಟೇಲ್ ಅಮೋಘ್ ವಾಹಿನಿಯೊಂದಿಗೆ ಮಾತನಾಡಿ, ಇಂದು ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ದೇಶಕ್ಕೆ ಕಾರಣವಾದ ದಿನ. ಮಾಜಿ ಮುಖ್ಯಮಂತ್ರಿ, ಮಾಜಿ ರಾಜ್ಯಪಾಲ, ಮಾಜಿ ಕೇಂದ್ರ ಸಚಿವರಾಗಿ ಕಾರ್ಯನಿರ್ವಹಿಸಿದ SM ಕೃಷ್ಣ ನಮ್ಮನ್ನು ಅಗಲಿದ್ದಾರೆ. ಅವರು ರಾಜ್ಯಕ್ಕೆ ಮಾತ್ರವಲ್ಲದೆ ಇಡೀ ದೇಶಕ್ಕೆ ಮಾದರಿಯಾಗಿದ್ದಂತಹ ರಾಜಕಾರಣಿ. ಅವರ ಅಗಲಿಕೆ ದುಃಖವನ್ನು ಭರಿಸುವಂತ ಶಕ್ತಿ ಕುಟುಂಬಕ್ಕೆ ದೇವರು ನೀಡಲಿ ಎಂದು ಹೇಳಿದರು. ಇವತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ, ಭಾರತ ದೇಶಕ್ಕೆ ಒಂದು ಕರಾಳವಾದಂಥ ದಿನ ಅಂತಲೇ ಹೇಳ್ಬೋದು. ನಾವೆಲ್ಲ ಹಿರಿಯ ರಾಜಕೀಯ ಮುತ್ಸದ್ದಿಗಳು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರು, ರಾಜ್ಯಪಾಲರಾಗಿದ್ದಂಥವರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಾಜಿ ಅಧ್ಯಕ್ಷ ಆದಂತಹ ಗೌರವಾನ್ವಿತ SM ಕೃಷ್ಣ ಸರ್ ಅವರು ಇವತ್ತು ನಮ್ಮನ್ನೆಲ್ಲ ಆಗಲಿದ್ದಾರೆ. ಅವರು ಇಡೀ ಒಂದು ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಒಂದು ಮಾದರಿಯಾದಂತಹ ಒಂದು ಹಿರಿಯ ರಾಜಕಾರಣಿಗಳು. ಅವರು ಕೊಟ್ಟಿರುವಂತಹ ಮಾರ್ಗದರ್ಶನದಲ್ಲೇ ನಾವು ಇವತ್ತೆಲ್ಲ ಸಾಗ್ತಾ ಇದ್ದೇವೆ. ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಕುಟುಂಬಕ್ಕೆ ಭಗವಂತ ದುಃಖ ತಡೆಯುವಂತ ಒಂದು ಶಕ್ತಿ ನೀಡಲಿ ಅಂತ. ಮಾಜಿ ಸಚಿವ A ಮಂಜು ಅಮೋಘ್ ವಾಹಿನಿಯೊಂದಿಗೆ ಮಾತನಾಡಿ, ನಾನು ಕಂಡ ಅಪರೂಪದ ರಾಜಕಾರಣಿ ನನ್ನ ನಾಯಕ SM ಕೃಷ್ಣನವರು. ಬೆಂಗಳೂರಿನ ಒಂದು ಇತಿಹಾಸವನ್ನು ಬದಲು ಮಾಡಿದ ವ್ಯಕ್ತಿ. ಬೆಂಗಳೂರು ನಗರ ಈ ರೀತಿ ಬೆಳೆಯಲು ಅವರು ಕಾರಣೀಭೂತರಾಗಿದ್ದಾರೆ. ಅವರ ಆತ್ಮಕ್ಕೆ ದೇವರು ಶಾಂತಿ ನೀಡಲಿ ಹಾಗೂ ಅವರ ಕುಟುಂಬಕ್ಕೆ ಅಗಲಿಕೆಯ ನೋವನ್ನು ಭರಿಸುವಂತ ಶಕ್ತಿ ನೀಡಲಿ ಎಂದು ಹೇಳಿದರು. ಕಂಡ ಅಪರೂಪದ ರಾಜಕಾರಣಿ, ನನ್ನ ನಾಯಕರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರು, ಮಹಾರಾಷ್ಟ್ರದ ರಾಜ್ಯಪಾಲರು, ಬೆಂಗಳೂರಿನ ಒಂದು ಇತಿಹಾಸನೇ ಬದಲಾವಣೆ ಮಾಡಿದಂಥ ಒಬ್ಬ ಧೀಮಂತ ನಾಯಕ. ಇವತ್ತೇನಾದರೂ ಬೆಂಗಳೂರು ಇಷ್ಟು ಹೆಸರುವಾಸಿ ಬರಬೇಕಾದ್ರೆ SM ಕೃಷ್ಣ ಅವರ ದೃಷ್ಟಿಕೋನ ಇವತ್ತು ಬೆಂಗಳೂರು ನಗರಿ ಈ ರೀತಿ ಬೆಳೆದಿರ್ತಕ್ಕಂಥದ್ದಕ್ಕೆ ಅವರು ಸಾಕ್ಷಿಯಾಗಿದ್ದಾರೆ.
ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಕುಟುಂಬಕ್ಕೆ ಭಗವಂತ ಒಳ್ಳೆಯದನ್ನು ಮಾಡಲಿ, ಧೈರ್ಯ ತರಲಿ. ಇವರನ್ನು ನಮ್ಮಂಥ ರಾಜಕಾರಣಿಗಳು ಮುಂದೆ ಬರ್ತಕ್ಕಂಥ ರಾಜಕಾರಣಿಗಳು ಅನುಸರಿಸಿದೆ ರಾಜ್ಯದ ರಾಜಕಾರಣದಲ್ಲಿ ಒಂದು ಬದಲಾವಣೆ ತರ್ತಕ್ಕಂಥ ಒಬ್ಬ ಯಾರಾದರೂ ವ್ಯಕ್ತಿತ್ವ ಹೊಂದಿರತಕ್ಕಂಥ ವ್ಯಕ್ತಿ ಅಂದರೆ ಅದು ನಮ್ಮ ಅಗಲಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಎಸ್.ಎಂ. ಕೃಷ್ಣ ಅವರು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಸ್ಮರಿಸ್ಕೋಬೇಕು. ನಾವೆಲ್ಲರೂ ಕೂಡ ಅವರಿಗೆ ನಮ್ಮ ನಮನವನ್ನು ಸಲ್ಲಿಸಿ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಮಾಜಿ ಕೇಂದ್ರ ಸಚಿವ ಎಸ್.ಎಂ. ಕೃಷ್ಣ ನಿಧನಕ್ಕೆ ಕೋಡಿಮಠದ ಶ್ರೀಗಳು ಕಂಬನಿ ನೀಡಿದರು. ನಾನು ಬೆಂಗಳೂರಿನಲ್ಲಿ ಓದುವಾಗ ಕಾನೂನು ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿದ್ರು. ಅದಾದ ಬಳಿಕ 3 ಬಾರಿ ಮಠಕ್ಕೆ ಭೇಟಿ ನೀಡಿದ್ರು. ಅವರು ಉಪಮುಖ್ಯಮಂತ್ರಿಯಾಗಿದ್ದಾಗ ನಾನು ಸಿಎಂ ಆಗ್ತೀರಾ ಎಂದಿದ್ದೆ. ರಾಜಕುಮಾರ್ ಅಪಹರಣ ಆದಾಗ ಎಸ್.ಎಂ. ಕೃಷ್ಣ ಮನೆಗೆ ಕರೆಸಿದರು. ಆ ವೇಳೆ ಎಸ್.ಎಂ.ಕೆ ದಂಪತಿ ಚಿಂತಾಕ್ರಾಂತರಾಗಿದ್ದರು. 108 ದಿನಗಳ ಬಳಿಕ ರಾಜ್ಕುಮಾರ್ ಬಿಡುಗಡೆ ಆಗ್ತಾರೆ ಎಂದು ಭವಿಷ್ಯ ನುಡಿದಿದ್ದೆ. ಆದ್ದರಿಂದ ಕೃಷ್ಣರೊಂದಿಗೆ ನಿಕಟ ಹಾಗೂ ಪ್ರೀತಿ ಸಂಪರ್ಕವಿತ್ತು. ಅವರ ಸಾವಿನಿಂದ ಬಹಳಷ್ಟು ನಷ್ಟವಾಗಿದೆ ಎಂದು ಹೇಳಿದರು. ಮಾಜಿ ಮುಖ್ಯಮಂತ್ರಿಗಳು, ರಾಷ್ಟ್ರದ ನಾಯಕರು, ಅನೇಕ ಸಂಘ ಸಂಸ್ಥೆಗಳಲ್ಲಿ ದುಡಿದವರು, ಜನಹಿತ ರಾಷ್ಟ್ರಪ್ರತಕ್ಕಂಥ ಎಸ್.ಎಂ. ಕೃಷ್ಣವರ ನಿಧನ ತುಂಬಲಾರದ ನಷ್ಟ. ಯಾಕೆಂದರೆ ನಾನು ಬೆಂಗಳೂರಿನಲ್ಲಿ ಓದ್ತಾ ಇದ್ದಾಗ ಅವರಲ್ಲಿ ಲೆಕ್ಚರ್ ಆಗಿದ್ದರು. ಅವರು ಲಾ ಕಾಲೇಜಿನಲ್ಲಿ ಮತ್ತು ಅನೇಕ ಸಾರಿ ಇಲ್ಲಿಗೆ 2-3 ಸತಿ ಬಂದಿದ್ದರು. ಉಪಮುಖ್ಯಮಂತ್ರಿ ಇದ್ದಾಗಲೂ ಬಂದಿದ್ದರು. ನೀವು ಮುಖ್ಯಮಂತ್ರಿ ಆಗ್ತೀಯಾ ಅಂತ ಹೇಳಿದ್ವಿ, ಆವಾಗಲೂ ಬಂದಿದ್ದರು. ರಾಜಕುಮಾರ್ ಅಪಹರಣ ಆದಾಗ KH ಪಾಟೀಲ್ ಮಂತ್ರಿಗಳಿದ್ದಲ್ಲ, ಅವರು ಎಸ್.ಎಂ. ಕೃಷ್ಣ ಮನೆಗೆ ನಮ್ಮನ್ನು ಕರ್ಕೊಂಡೋಗಿದ್ದರು. ಭಾಳ ಚಿಂತಾಕ್ರಾಂತ ಇದ್ದರು, ಗಂಡ ಹೆಂಡತಿ ಇಬ್ಬರು. ಆ ನಂತರ ಬರ್ತಾನೆ 108 ನಂತರ ಏನು ಭಯವಿಲ್ಲ ಅಂತ ಹೇಳಿದ್ವಿ. ಹೀಗಾಗಿ ಅವರಿಗೂ ನಮಗೂ ಒಂದು ನಿಕಟವಾದ ಪ್ರೀತಿ ವಾತ್ಸಲ್ಯ ಇತ್ತು. ಒಂದು ಬಾಂಬೆಯಲ್ಲಿ ಗವರ್ನರ್ ಇದ್ದಾಗ ನಾವು ಯಾತ್ಕೆ ಹೋದಾಗ ನಮ್ಮನ್ನು ಅವರೇ ಫೋನ್ ಮಾಡಿ ಕರೆಸ್ಕೊಂಡಿದ್ರು, ಬಹಳ ಮಾಡಿದರು. ಅಂತಹ ಒಬ್ಬ ವ್ಯಕ್ತಿ ನಿಧನ ಆಗಿರುವುದು ಒಂದು ಸರ್ವ ಸಮಾಜದ ಕುಲಕ್ಕೂ ನಷ್ಟ. ರಾಷ್ಟ್ರಪ್ರೇಮಿಗಳು ಇವತ್ತು ಸರ್ಕಾರ ಏನಾದರೂ ಆರ್ಥಿಕ ಅವಲಂಬನೆ ಹೆಚ್ಚು ಮಾಡಿಕೊಂಡಿದೆ ಅಂದರೆ ಅದಕ್ಕೆ ಎಸ್.ಎಂ. ಕೃಷ್ಣವರ ದೂರದೃಷ್ಟಿಯೇ ಕಾರಣ ಅನ್ನೋ ಮಾತು ಹೇಳ್ತಾ ಅವರಿಗೆ ಚಿರಶಾಂತ ದೊರೆಯಲಿ ಅಂತ ಹೃದಯಾರೆ ಭಗವಂತನನ್ನು ಪ್ರಾರ್ಥಿಸ್ತೀವಿ. ಇದೀಗ ಜಾಹೀರಾತು. ಡಿಸೆಂಬರ್ 13ರಿಂದ 15ರವರೆಗೆ ಹಾಸನ ಭೀಮಾ ಮಳಿಗೆಯಲ್ಲಿ 11ನೇ ವಾರ್ಷಿಕೋತ್ಸವದ ಅದ್ದೂರಿ ಆಚರಣೆ. ಚಿನ್ನ ಪ್ರತಿ ಗ್ರಾಮ್ಗೆ ₹500ರವರೆಗೆ ರಿಯಾಯಿತಿ. ವಜ್ರ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ₹7,000 ಕ್ಯಾಶ್ ಬ್ಯಾಕ್. ಜೊತೆಗೆ ₹1,00,000 ಮೌಲ್ಯದವರೆಗೆ ಉಚಿತ ಗಿಫ್ಟ್ ವೌಚರ್. ಹೆಚ್ಚುವರಿಯಾಗಿ ಬೆಳ್ಳಿಯ ಮೇಲೆ ಪ್ರತಿ ಕೆಜಿಗೆ ₹5,000ವರೆಗೆ ರಿಯಾಯಿತಿ ಪಡೆಯಿರಿ. ಲಕ್ಕಿ ಡ್ರಾ ಮೂಲಕ ಪ್ರತಿದಿನ 2 ಅಪ್ರಿಲಿಯಾ ಸ್ಕೂಟರ್ಸ್ ಗೆಲ್ಲುವ ಅವಕಾಶ. ಹಾಸನ ಬಿಎಂ ರಸ್ತೆಯಲ್ಲಿರುವ ಭೀಮಾ ಜುವೆಲರ್ಸ್ ಮಳಿಗೆಯಲ್ಲಿ ಮಾತ್ರ ಲಭ್ಯ. ಷರತ್ತುಗಳು ಅನ್ವಯ. ನಾಲ್ಗಾಮಿ ರಸ್ತೆಯಲ್ಲಿ ಹೊಸದಾಗಿ ತೆರೆಯಲಾಗಿರುವ ಆಲ್ಫಾ ಬ್ಯೂಟಿ ಸಲೂನ್ ಎಲ್ಲರ ಗಮನ ಸೆಳೆಯುತ್ತಿದೆ. ಈ ಸಲೂನ್ ಹಾಸನದ ಜನತೆಗೆ ಅತಿ ಕಡಿಮೆ ದರದಲ್ಲಿ ಪ್ರೀಮಿಯಂ ಸೇವೆಗಳನ್ನು ನೀಡುತ್ತಿದೆ. ಸಲೂನ್ನಲ್ಲಿ ಲಭ್ಯವಿರುವ ಸೇವೆಗಳು ಹೇರ್ ಕಟಿಂಗ್, ಥ್ರೆಡಿಂಗ್, ವ್ಯಾಕ್ಸಿಂಗ್, ಪೆಡಿಕ್ಯೂರ್, ಮೆನಿಕ್ಯೂರ್, ಸ್ಪಾ. ಜೆಂಟ್ಸ್ ಹೇರ್ ಕಟಿಂಗ್ ಕೇವಲ ₹150 ಮಾತ್ರ ಮತ್ತು ಬಿಯರ್ಡ್ ಟ್ರಿಮ್ಮಿಂಗ್ ಕೇವಲ ₹50. ಅತಿ ಕಡಿಮೆ ದರದಲ್ಲಿ ಹಾಸನದ ಜನತೆಗೆ ನೀಡಲಾಗುತ್ತಿದೆ. ಅಷ್ಟೇ ಅಲ್ಲದೆ ಮಹಿಳೆಯರಿಗೆ ವಿಶೇಷ ಫೇಶಿಯಲ್ಗಳು ಕೂಡ ಅತಿ ಕಡಿಮೆ ದರದಲ್ಲಿ ಮಾಡಿಕೊಡಲಾಗುತ್ತಿದೆ. ಲೋಟಸ್ ಫ್ರೂಟ್ ಫೇಶಿಯಲ್, ಅಡ್ವಾನ್ಸ್ಡ್ ಫೇಶಿಯಲ್, ವೈಟ್ನಿಂಗ್ ಮತ್ತು ಆಂಟಿ ಏಜಿಂಗ್ ಫೇಶಿಯಲ್ಗಳು ಹಾಗೂ ವಿಶೇಷ ಹೈಡ್ರಾ ಫೇಶಿಯಲ್ ಕೂಡ ಲಭ್ಯವಿದೆ. ಮಹಿಳೆಯರಿಗಾಗಿ ನುರಿತ ಹೇರ್ ಎಕ್ಸ್ಪರ್ಟ್ಸ್ಗಳಿಂದ ಉತ್ತಮ ಗುಣಮಟ್ಟದ ಮತ್ತು ಅತಿ ಕಡಿಮೆ ದರದಲ್ಲಿ ಬೊಟೆಕ್ಸ್ ಟ್ರೀಟ್ಮೆಂಟ್, ಬೋಟ್ಪ್ಲಾಸ್ಟಿ, ಸ್ಮೂತ್ನಿಂಗ್ ಮತ್ತು ಕೆರಾಟಿನ್ ಟ್ರೀಟ್ಮೆಂಟ್ ಕೂಡ ಲಭ್ಯವಿದೆ. ಬನ್ನಿ, ಈ ವಿಶೇಷ ಬ್ಯೂಟಿ ಮತ್ತು ಹೇರ್ ಪ್ಯಾಕೇಜ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಅಗತ್ಯಕ್ಕನುಗುಣವಾಗಿ ಈ ಸೇವೆಗಳನ್ನು ಅತಿ ಕಡಿಮೆ ದರದಲ್ಲಿ ಆಯ್ಕೆ ಮಾಡಿಕೊಳ್ಳಿ. ಈ ಸೀಸನ್ನ ಅತ್ಯಂತ ವಿಶೇಷ ಪ್ಯಾಕೇಜ್ಗಳು ಹಾಗೂ ಆಕರ್ಷಕ ಆಫರ್ಗಳು ನಿಮ್ಮ ಆಲ್ಫಾ ಬ್ಯೂಟಿ ಸಲೂನ್ನಲ್ಲಿ ಮಾತ್ರ. ₹3,500 ಪಾರ್ಟಿ ಪ್ಯಾಕೇಜ್ ಈಗ ಕೇವಲ ₹1,999 ಮಾತ್ರ. ₹15,000 ಬ್ರೈಡಲ್ ಪ್ಯಾಕೇಜ್ ಈಗ ಕೇವಲ ₹9,999 ಮಾತ್ರ. ಮತ್ತ್ಯಾಕೆ ತಡ? ಬನ್ನಿ, ಈ ವಿಶೇಷ ಪ್ಯಾಕೇಜ್ಗಳನ್ನು ಈಗಲೇ ನಿಮ್ಮದಾಗಿಸಿಕೊಳ್ಳಿ. ಚೆನ್ನಾಗಿ ಅನ್ನಿಸ್ತು ಸರ್. ಇಲ್ಲಿ ನಾನು 2 ಸಲ ನನ್ನ ಫ್ರೆಂಡ್ ಕೂಡ ಕರ್ಕೊಂಡು ಬಂದಿದ್ದೆ. ಏರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸಿದ್ವಿ ಮತ್ತು
ಸ್ಟೆಪ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ವಿ. ಐಬ್ರೋಸಿಗೆ ಬರ್ತಾ ಇರ್ತೀವಿ. ನನ್ನ ಕಡೆಯಿಂದ ಒಂದು 3 ಜನಕ್ಕೆ ರೆಫರ್ ಮಾಡಿದ್ದೀನಿ. ಸರ್ವಿಸ್ ಚೆನ್ನಾಗಿದೆ ಸರ್. ಇಲ್ಲಿ ಬಾಯ್ಸ್ ಕೂಡ ಅಷ್ಟೇ, ಗರ್ಲ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ. ಚೆನ್ನಾಗಿದೆ ಸರ್, ಎಲ್ಲರೂ ಬರ್ಬೋದು. ಎಲ್ಲ ಥರದ್ದು ಏರ್ ಕಟ್ಟಿಂಗ್ ಮಸ್ಟ್ ಆ್ಯಂಡ್ ಶುಡ್ ಏರ್ ಕಟ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ಸರ್. ಸರ್ವಿಸ್ ಚೆನ್ನಾಗಿದೆ. ಹಾಸನದ ಜನತೆ ಹಾಗೂ ವೀಕ್ಷಕರಿಗೆ ಸಂತಸ IVF ಸಂಸ್ಥೆಯ ಕಡೆಯಿಂದ ನಮಸ್ಕಾರಗಳು. ಸಂತಸ IVF ಸಂಸ್ಥೆಯು ಕಳೆದ 15-16 ವರ್ಷದಿಂದ ಕರ್ನಾಟಕದ ಜನತೆಗೆ ವಿಶ್ವಮಟ್ಟದ ಗುಣಮಟ್ಟದ ಸೌಲಭ್ಯ, ಆರೋಗ್ಯ ಸೌಲಭ್ಯವನ್ನು ಒದಗಿಸ್ತಾ ಇದೆ. ಏನೇನು ಸೌಲಭ್ಯ ಅಂದರೆ, ಒಂದು, ಮಕ್ಕಳಿಲ್ಲದ ದಂಪತಿಗಳಿಗೆ ಬೇಕಾಗುವಂಥ ಸಮಾಲೋಚನೆ, ನಿಖರವಾದ ಸ್ಕ್ಯಾನಿಂಗ್, IUI ಅಂದರೆ ಗರ್ಭಕೋಶದೊಳಗೆ ವೀರ್ಯಧಾರಣೆ, IVF, ಭ್ರೂಣ ಬಯಾಪ್ಸಿ, ಬ್ಲಾಸ್ಟೋಸಿಸ್ಟ್ ಕಲ್ಚರ್, PRP ಅನ್ನೋ ಟೆಕ್ನಾಲಜಿ, ಲೇಸರ್ ಟೆಕ್ನಿಕ್ ಮುಂತಾದ ಸೌಲಭ್ಯಗಳು, ಜೊತೆಗೆ ಗರ್ಭಕೋಶ ದರ್ಶಕ, ಉದರ ದರ್ಶಕಗಳಂಥ ಸರ್ಜರಿಗಳನ್ನು ಸಹ ಸಂತಸ IVF ಸಂಸ್ಥೆಯಲ್ಲಿ ಲಭ್ಯವಿದೆ. ಈ ಸಂಸ್ಥೆಯು ಸ್ಥಾಪಿತವಾಗಿ 16 ವರ್ಷ ಕಳೆದಿದೆ. ಈ 16ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನಾವು ಮಕ್ಕಳಿಲ್ಲದ ದಂಪತಿಗಳಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀವಿ. ಇದೇ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳ 17, 18 ಮಂಗಳವಾರ ಹಾಗೂ ಬುಧವಾರ ಸಂತಸ IVF ಸಂಸ್ಥೆಯಲ್ಲಿ ಮಕ್ಕಳಿಲ್ಲದ ದಂಪತಿಗಳಿಗೆ ಉಚಿತ ಆರೋಗ್ಯ ಶಿಬಿರ ಇದೆ. ಶಿಬಿರದಲ್ಲಿ ನಾವು ಉಚಿತವಾಗಿ ದಂಪತಿಗಳಿಗೆ ಸಮಾಲೋಚನೆ, ಮಹಿಳೆಯರಿಗೆ TVS ಸ್ಕ್ಯಾನಿಂಗ್ ಮಾಡಿಕೊಡ್ತೀವಿ, ಹಾಗೂ ಪುರುಷರ ವೀರ್ಯಾಣು ಪರೀಕ್ಷೆ ಕೂಡ ಉಚಿತವಾಗಿ ಇರುತ್ತೆ. ಈ ಶಿಬಿರದಲ್ಲಿ ನೋಂದಾಯಿಸಿಕೊಂಡು IVF ಬೇಕಾಗೋ ದಂಪತಿಗಳಿಗೆ ರಿಯಾಯಿತಿ ದರದಲ್ಲಿ ಕೂಡ IVFನ ಮಾಡಿಕೊಡಲಾಗುತ್ತದೆ. ಈ ಸೇವೆಯನ್ನು ಜನತೆ ಉಪಯೋಗಿಸ್ಕೋಬೇಕಾಗಿ ಕೇಳ್ಕೊತಾ ಇದ್ದೀನಿ. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ CBSE ಪಠ್ಯಕ್ರಮದ 16 ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ 2025-26ನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಚಿನ್ನದ ಮೇಲಿನ ಸಾಲಕ್ಕೆ ಬಡ್ಡಿ ಕಟ್ಟಿ ಸುಸ್ತಾಗಿದೆಯಾ? ನೋ ವರೀಸ್, whitegold.moneyಗೆ ಭೇಟಿ ಮಾಡಿ ನಿಮ್ಮ ಸಾಲವನ್ನ ತೀರಿಸಿಕೊಳ್ಳಿ. ಮೊದಲನೇ ಸಲ ಅವಳನ್ನ ಎತ್ಕೊಂಡಾಗ ಶ್ರೀಮಂತನಂತೆ ಭಾಸವಾಯಿತು. ಇಂಥ ಸಂದರ್ಭಕ್ಕೆ ಬೆಲೆ ಇದೆಯಾ? ನನ್ನ ಹತ್ರ ಅವಳಿಗೆ ಕೊಡಕ್ಕೆ ಏನೂ ಇಲ್ದಿದ್ರು ಅವಳಿಚ್ಛೆಯಂತೆ ಚಿಕ್ಕದಾಗಿ ಲಗ್ನ ಮಾಡಿಸ್ಕೊಟ್ಟೆ. ಆಗ ಸ್ವಲ್ಪ ಚಿನ್ನ ಮಾರಬೇಕಾಗಿ ಬಂತು. ವೈಟ್ ಗೋಲ್ಡ್ನೊಂದಿಗೆ ಗೌರವ ಇದೆ, ಅದೇ ಮುಖ್ಯ ತಾನೇ. ನೀವು ಕೂಡ ಒಂದ್ಸಲ whitegold.moneyನ ವಿಸಿಟ್ ಮಾಡಿ. ಅಂಡ್ ರಿಮೆಂಬರ್, ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ, ನಾನು ಕೂಡ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ. ವಿಜಯ್ ಸಿಲ್ವರ್ ಪ್ಯಾಲೇಸ್, ವಿಜಯ್ ಸಿಲ್ವರ್ ಪ್ಯಾಲೇಸ್, ವಿಜಯ್ ಸಿಲ್ವರ್ ಪ್ಯಾಲೇಸ್, ವಿಜಯ್ ಸಿಲ್ವರ್ ಪ್ಯಾಲೇಸ್ ಹಾಸನದ ಹೆಸರಾಂತ ಕೊಥಾರಿ ಗ್ರೂಪ್ಸ್ ರವರ ಮತ್ತೊಂದು ಕೊಡುಗೆ ವಿಜಯ್ ಸಿಲ್ವರ್ ಪ್ಯಾಲೇಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನೂತನವಾಗಿ ಪ್ರಾರಂಭವಾಗಿದೆ. ಬೆಳ್ಳಿಯ ಆಭರಣಗಳ ಸುಂದರ ತಾಣ, ಬೆಳ್ಳಿಯ ಆಭರಣಗಳ ಏಕೈಕ ಶೋರೂಮ್ ವಿಜಯ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲಾ ಮಾದರಿಯ ಬೆಳ್ಳಿ ಆಭರಣಗಳು 92.5 ಹಾಲ್ಮಾರ್ಕ್ ನಲ್ಲಿ ದೊರೆಯುತ್ತದೆ. ACPL ಪ್ರಾಡಕ್ಟ್ಗಳ ಅಧಿಕೃತ ಮಾರಾಟಗಾರರು. ಉತ್ತಮ ಗುಣಮಟ್ಟದ ಸಿಲ್ವರ್ ಉತ್ಪನ್ನಗಳು ನಿಮಗಾಗಿ. ಆಂಟಿಕ್ ಜುಮ್ಕೀಸ್, ಎಮರೈಟ್ ವಸ್ತುಗಳು, ACPL ಪ್ರಾಡಕ್ಟ್ಗಳು, ದೇವರ ವಿಗ್ರಹಗಳು, ಬೆಳ್ಳಿ ತಟ್ಟೆ, ಬೆಳ್ಳಿಯ ದೀಪಗಳು, ಬೆಳ್ಳಿಯ ಚೈನ್ಗಳು, ಉಂಗುರಗಳು, ಬ್ರಾಸ್ಲೆಟ್ಗಳು ವಿವಿಧ ವಿನ್ಯಾಸಗಳಲ್ಲಿ ದೊರೆಯುತ್ತವೆ. ಮಕ್ಕಳ ಬೆಳ್ಳಿ ಆಟದ ವಸ್ತುಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ವಿಜಯ್ ಸಿಲ್ವರ್ ಪ್ಯಾಲೇಸ್ ನಲ್ಲಿ ದೊರೆಯುತ್ತವೆ. ಬೆಳ್ಳಿ ವಸ್ತುಗಳ
ಖರೀದಿಗೆ ಸಂಪರ್ಕಿಸಿ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಚೌಕ್, ದೇವಿಗೆರೆ ಸರ್ಕಲ್, ಹಾಸನ. ಮೊಬೈಲ್ ನಂಬರ್ 9060133333 ಮತ್ತು 7019826466. ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಕಾಡಾನೆಯಿಂದ ಶಾಶ್ವತ ಪರಿಹಾರಕ್ಕೆ ಆಗ್ರಹಿಸಿ ರೈತರು, ಬೆಳೆಗಾರರು, ಕೂಲಿ ಕಾರ್ಮಿಕರು ಹಾಗೂ ಸಾರ್ವಜನಿಕರೊಂದಿಗೆ 5 ದಿನದ ಪ್ರತಿಭಟನಾ ಧರಣಿಯನ್ನು ಜಯ ಕರ್ನಾಟಕ ಸಂಘಟನೆಯು ಆರಂಭಿಸಿತು. ಜಯ ಕರ್ನಾಟಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಬಿಎನ್ ಜಗದೀಶ್ ಮಾತನಾಡಿ, ಜಿಲ್ಲೆಯ ಬೇಲೂರು, ಆಲೂರು, ಸಕಲೇಶಪುರ ಹಾಗೂ ಅರಕಲಗೂಡು ತಾಲೂಕುಗಳಲ್ಲಿನ ಕಾಡಾನೆಗಳ ಹಾವಳಿ ತಪ್ಪಿಸಲು ಶಾಶ್ವತ ಪರಿಹಾರಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆಗ್ರಹವಾಗಿದೆ. ಬೇಲೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕಾಡಾನೆಗಳ ಹಾವಳಿಯಿಂದ ರೈತರು ಬೆಳೆದ ಬೆಳೆ ದಿನದಿಂದ ದಿನಕ್ಕೆ ಹೆಚ್ಚು ನಾಶವಾಗುತ್ತಲೇ ಇದೆ. ಬೇಲೂರು ತಾಲೂಕಿನಲ್ಲಿ ಈಗಾಗಲೇ 60ಕ್ಕೂ ಹೆಚ್ಚು ಕಾಡಾನೆಗಳು ಬೀಡು ಬಿಟ್ಟಿವೆ. ಆದರೆ ಈಗ ವಿಧಾನಸಭಾ ಅಧಿವೇಶನ ಪ್ರಾರಂಭವಾಗಲಿರುವುದರಿಂದ ಜನರು ಸರ್ಕಾರದ ವಿರುದ್ಧ ಮಾತನಾಡಬಾರದು ಎಂಬ ಉದ್ದೇಶದಿಂದ ಸರ್ಕಾರ ಮತ್ತು ಅಧಿಕಾರಿಗಳು ಜನರ ಕಣ್ಣೊರೆಸುವ ಸಲುವಾಗಿ 6 ದಸರಾ ಸಾಕಾನೆಗಳನ್ನು ಬೇಲೂರು ತಾಲೂಕಿಗೆ ಕರೆಸಿ ಕಾಡಾನೆಗಳಿಗೆ ಕೇವಲ ರೇಡಿಯೋ ಕಾಲರ್ ಅಳವಡಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇದರಿಂದ ಆನೆಗಳು ಎಲ್ಲಿವೆ ಎಂಬುದನ್ನು ಮಾತ್ರ ಗುರುತು ಮಾಡಬಹುದೇ ಹೊರತು ರೈತರ ಬೆಳೆ ನಾಶ ತಪ್ಪಿಸಲು ಸಾಧ್ಯವಿಲ್ಲ. ಆದ್ದರಿಂದ ಜಿಲ್ಲೆಯಲ್ಲಿ ಶಾಶ್ವತವಾಗಿ ಕಾಡಾನೆಗಳ ಹಾವಳಿಯನ್ನು ತಪ್ಪಿಸಬೇಕೆಂದು ಆಗ್ರಹಿಸಿ ರೈತರು ಹಾಗೂ ಬೆಳೆಗಾರರು, ಕೂಲಿ ಕಾರ್ಮಿಕರು ಮತ್ತು ಕಾಫಿ ಬೆಳೆಗಾರರ, ರೈತ, ದಲಿತ, ಕಾರ್ಮಿಕ ಸಂಘಟನೆಗಳ ಬೆಂಬಲದೊಂದಿಗೆ ನಮ್ಮ ಸಂಘಟನೆ ಹೋರಾಟ ಮಾಡಲಾಗುತ್ತಿದೆ ಎಂದು ಹೇಳಿದರು. ಬೇಲೂರು, ಸಕಲೇಶಪುರ ಮತ್ತು ಅರಕಲಗೂಡು ಈ ವ್ಯಾಪ್ತಿಯಲ್ಲಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಕಾಡಾನೆಗಳ ಹಾವಳಿ ಇದೆ. ಈ ಕಾಡಾನೆಯ ಹಾವಳಿ ಇಂದು ನಿನ್ನೆದಲ್ಲ, ಸತತ 4 ದಶಕಗಳ ಮಾನವ ಮತ್ತು ಈ ಕಾಡು ಪ್ರಾಣಿಗಳ ಸಂಘರ್ಷ. ಇಂತಹ ಸಂದರ್ಭದಲ್ಲಿ ಹಾನಿಗೊಳಗಾದಂತ ಜನ ಇರ್ಬೋದು, ಅಥವಾ ಅವ್ರ ಕುಟುಂಬದವ್ರು ಇರ್ಬೋದು, ಅಥವಾ ಬೆಳೆ ನಷ್ಟ ಆಗಿರ್ತಕ್ಕಂಥ ಅಥವಾ ಇನ್ನಿತರೆ ನಷ್ಟವನ್ನು ಅನುಭವಿಸಿರ್ತಕ್ಕಂಥ ಏನು ನಮ್ಮ ಸಮಾಜ ಇದೆ, ಅಂದ್ರೆ ಕೃಷಿಕ ಸಮಾಜ, ರೈತ ಸಮಾಜ, ಇವರೆಲ್ಲರೂ ಸಹ ಹಲವಾರು ಬಾರಿ ಶಾಸಕರುಗಳಿಗೆ, ಸ್ಥಳೀಯ ಜನಪ್ರತಿನಿಧಿಗಳಿಗೆ, ಸಂಸದರಿಗೆ, ಮುಖ್ಯಮಂತ್ರಿಗಳವರೆಗೂ ಗಮನಕ್ಕೆ ತಂದರೂ ಸಹ ಇದಕ್ಕೆ ಒಂದು ಶಾಶ್ವತವಾಗಿ ಈ ಒಂದು ಅಂತ್ಯವನ್ನ ಕಾಣಲಿಕ್ಕೆ ಸರ್ಕಾರ ಅಥವಾ ಅರಣ್ಯ ಇಲಾಖೆ ಗಮನ ಹರಿಸ್ತಾ ಇದೆ. ಹಾಗಾಗಿ ಇದರಿಂದ ಬೇಸತ್ತಂತ ಅನೇಕ ಜನ ಜಯ ಕರ್ನಾಟಕ ಸಂಘಟನೆ ಜೊತೆಗೆ ಅಳಲನ್ನ ತೋಡ್ಕೊಂಡಂತ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಸೋಮೇಶ್ ಅವರು ತನ್ನ ಎಲ್ಲ ತಾಲೂಕಿನ ಪದಾಧಿಕಾರಿಗಳನ್ನ ಒಳಗೊಂಡಂತೆ ಎಲ್ಲರನ್ನು ಸೇರಿಸಿ ಒಂದು ಸಭೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಎಲ್ಲರ ಅಹವಾಲನ್ನ ಕೇಳಿ ಮನವಿಗಳನ್ನ ಸಲ್ಲಿಸ್ತಾರೆ. ಆ ಮನವಿಗಳಿಗೆ ಇವತ್ತರೆಗೂ ಜಿಲ್ಲಾಡಳಿತ ಉತ್ತರವನ್ನ ಕೊಡ್ಲಿಕ್ಕೆ ವಿಫಲವಾಗಿದೆ. ಯಾವುದೇ ರೀತಿಯ ಬರವಣಿಗೆ ಲಿಖಿತ ಮೂಲಕ ಒಂದು ಉತ್ತರವನ್ನ ಇದುವರೆಗೂ ಕೊಟ್ಟಿಲ್ಲ. ಒಂದಲ್ಲ ಅಂತ ಹೇಳಿ ಎಲ್ಲಾ ತಾಲೂಕುಗಳಲ್ಲಿ ತಾಲೂಕಿನ ಅಧ್ಯಕ್ಷರು, ವಿವಿಧ ಸಂಘಟನೆಗಳು, ರೈತ ಸಂಘಟನೆ ಇರ್ಬೋದು, ಎಲ್ಲಾ ಸಂಘಟನೆಗಳಿರ್ಬೋದು, ಅವರೆಲ್ಲ ಒಳಗೊಂಡಂತೆ ಪತ್ರಿಕಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರವಾಗಿದೆ. ಇಷ್ಟೆಲ್ಲ ಆದ್ರೂ ಸಹ ಶಾಸಕರುಗಳು ತಮ್ಮ ಸ್ಪಷ್ಟ ನಿಲುವನ್ನ ಹೇಳಿಲ್ಲ. ಇವತ್ತು ನಾನು 3 ಶಾಸಕರ ಬಳಿ ಮಾತನಾಡಿದೆ. 3 ಶಾಸಕರು ಇಲ್ಲ ಸರ್, ಈ ಬಾರಿ ಸದನದಲ್ಲಿ ಅಧಿವೇಶನ ಪ್ರಾರಂಭ ಆಗುತ್ತೆ, ಮಾತನಾಡ್ತೇವೆ ಅಂತ ಹೇಳಿದರೆ ಇದು ಎಷ್ಟು ಮಟ್ಟಿಗೆ ಫಲವನ್ನ ನೀಡುತ್ತೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಇದಕ್ಕೆ ತಾರ್ಕಿಕ ಅಂತ್ಯ ಕಾಣಬೇಕು ಅಂತಂದ್ರೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆಯವರು, ವಿಶೇಷವಾಗಿ
ನನ್ನ ರೈತ ಸಂಘಟನೆಯವರು, ಕಾಫಿ ಬೆಳೆಗಾರರ ಸಂಘದವರು, ಇನ್ನ ವಿವಿಧ ಎಲ್ಲ ಸಂಘಟನೆಗಳು, ದಲಿತ ಸಂಘಟನೆ ಇರ್ಬೋದು ಅಥವಾ ಕನ್ನಡಪರ ಸಂಘಟನೆಗಳಿರ್ಬೋದು, ಕಾರ್ಮಿಕ ಸಂಘಟನೆ ಇರ್ಬೋದು, ಎಲ್ಲರೂ ಸಹ ಇಲ್ಲಿ ಬಂದು ಪ್ರತಿನಿತ್ಯ, ಇದು ಯಾವುದೋ ಒಬ್ಬರ ಪ್ರತಿಷ್ಠೆಯ ಹೋರಾಟ ಅಲ್ಲ, ಇದು ಸಾರ್ವಜನಿಕವಾಗಿ ಜನಸಾಮಾನ್ಯರಿಗೆ ನೊಂದ ಕುಟುಂಬದ ಪರವಾಗಿ ಇದು ಹೋರಾಟ. ಹಾಗಾಗಿ ಅವರಿಗೆ ಎಲ್ರಿಗೂ ಒಂದು ಸತ್ತಂತ ಜೀವಗಳಿಗೆ ಆತ್ಮಕ್ಕೆ ಒಂದು ನೆಮ್ಮದಿ ಸಿಗಬೇಕು ಅಂತಂದ್ರೆ ಈ ಸರ್ಕಾರ, ಕೇಂದ್ರ ಸರ್ಕಾರದ ಜೊತೆ ಮಾತನಾಡಿ ಯಾವ ರೀತಿ ಇದಕ್ಕೆ ಒಂದು ಅಂತ್ಯವನ್ನ ಕಾಣಬೇಕು ಅನ್ನೋ ವಿಚಾರವಾಗಿ ಇವತ್ತು 5 ದಿನಗಳ ಕಾಲ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಧರಣಿಯನ್ನ ಕೂರಲಾಗಿದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಜಾಗೃತಿಯ ಜಾಥವನ್ನ ಮಾಡ್ಕೋತಾ 2-3 ತಾಲೂಕುಗಳಲ್ಲಿ ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತ ಕೆಲಸ ಈಗ ಆಗಿದೆ. ಇವತ್ತು ಹೇಮಾವತಿ ಪ್ರತಿಮೆ ಬಳಿ ಇವತ್ತು ಏನ್ ಕೂತಿದೀವಿ ಧರಣಿ, ಈ ಧರಣಿಗೆ ಒಬ್ಬೊಬ್ರು ಸಹ ಒಬ್ಬೊಬ್ಬ ಒಳ್ಳೆಯ ವ್ಯಕ್ತಿತ್ವ ಇರತಕ್ಕಂತ ಒಳ್ಳೆಯ ಸಂಘಟನೆಯ ನಾಯಕರುಗಳು ಬಂದಿದ್ದಾರೆ. ಆ ನಾಯಕರ ನಾಯಕತ್ವವೇ ಇವತ್ತು ಈ ಒಂದು ಹೋರಾಟಕ್ಕೆ, ಈ ಧರಣಿಗೆ ಒಂದು ಶಕ್ತಿ. ಹಾಗಾಗಿ ದಲಿತ ಸಂಘಟನೆಯ ನಾಯಕರಿರ್ಬೋದು, ರೈತ ಸಂಘಟನೆಯ ನಾಯಕರಿರ್ಬೋದು, ಕಾಫಿ ಬೆಳೆಗಾರರ ಸಂಘದಿರ್ಬೋದು, ವಿವಿಧ ಕನ್ನಡಪರ ಸಂಘಟನೆಯ ನಾಯಕರುಗಳು ಇವತ್ತು ಬಂದು ಜಯ ಕರ್ನಾಟಕದ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಜಯ ಕರ್ನಾಟಕ ಸಂಘಟನೆ 1 ದಿನ 2 ದಿನಕ್ಕೆ ನಿಲ್ಲುವಂತದ್ದಲ್ಲ. ಇಡೀ ರಾಜ್ಯದ 31 ಜಿಲ್ಲೆಗಳಲ್ಲಿ ಸಂಘಟನೆ ಗಟ್ಟಿಯಾಗಿ ಇದ್ರ ಬಗ್ಗೆ ಧ್ವನಿ ಎತ್ತಕ್ಕಂಥದ್ದು. ಹಾಗಾಗಿ ಇನ್ನು ಸತತವಾಗಿ ನಿರಂತರವಾಗಿ ಒಂದು 5 ದಿನಗಳ ಕಾಲ ಈ ಧರಣಿ ಮುಂದುವರಿಯುತ್ತೆ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಜಯ ಕರ್ನಾಟಕ ಜಿಲ್ಲಾಧ್ಯಕ್ಷ ಎಂಕೆಆರ್ ಸೋಮೇಶ್, ರಾಜ್ಯ ಕಾರ್ಯದರ್ಶಿ ರಾಮಚಂದ್ರಯ್ಯ, ಉಪಾಧ್ಯಕ್ಷ ಮುನಿಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಗಗನ್ ರಾಜು, ಮಹಿಳಾ ಸಂಘಟನಾ ಕಾರ್ಯದರ್ಶಿ ದಿವ್ಯ ಸೋಮಶೇಖರ್, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಬೇಲೂರು ತಾಲೂಕು ಅಧ್ಯಕ್ಷ ರಾಜು, ಆಲೂರು ಸಂದೇಶ್, ರಾಜ್ಯ ಕಾರ್ಯದರ್ಶಿ ವಾಸು, ಸಂಗಮ್ ಜಿಲ್ಲಾ ಕಾರ್ಯದರ್ಶಿ, ಕಾಫಿ ಬೆಳೆಗಾರರ ಅಧ್ಯಕ್ಷ ಅದ್ದೂರಿ ಕುಮಾರ್, ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ರಾಜ್ಯ ಸಮಿತಿ ಸದಸ್ಯ ಮಲೇಶ್ ಅಂಬುಗ ಇತರರು ಉಪಸ್ಥಿತರಿದ್ದರು. ಕೆಲವು ಪ್ಯಾಸೆಂಜರ್ ಆಟೋದವರು ಲಗೇಜ್ ಅನ್ನು ತುಂಬಿಕೊಂಡು ಆಟೋವನ್ನು ಚಾಲನೆ ಮಾಡುತ್ತಿದ್ದು, ಇದರಿಂದ ಗೂಡ್ಸ್ ಆಟೋದವರಿಗೆ ನಷ್ಟ ಉಂಟಾಗುತ್ತಿದ್ದು ಜೀವನ ನಡೆಸುವುದೇ ಕಷ್ಟವಾಗಿದೆ. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ನ್ಯಾಯ ಒದಗಿಸಿಕೊಡುವಂತೆ ಗೂಡ್ಸ್ ಆಟೋ ಮಾಲೀಕರು ಮತ್ತು ಚಾಲಕರು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಗೂಡ್ಸ್ ವಾಹನ ಚಾಲಕರಾದ ವೇದಮೂರ್ತಿ ಮಾಧ್ಯಮದೊಂದಿಗೆ ಮಾತನಾಡಿ, ನಗರದಲ್ಲಿ ಹಾಸನ ತಾಲೂಕಿನ ಸುತ್ತಮುತ್ತಲಿನ ಚಾಲಕರು ಗೂಡ್ಸ್ ಆಟೋವನ್ನು ಓಡಿಸಿಕೊಂಡು ಜೀವನ ನಡೆಸುತ್ತಿರುತ್ತೇವೆ. ಹೀಗಿರುವಲ್ಲಿ ಹಾಸನ ನಗರದಲ್ಲಿ ಕೆಲವು ಪ್ಯಾಸೆಂಜರ್ ಆಟೋ ಓಡಿಸುತ್ತಿರುವ ಚಾಲಕರುಗಳು ಈ ಆಟೋಗಳಲ್ಲಿ ಸರಕನ್ನು ಅಕ್ರಮವಾಗಿ ತುಂಬಿಕೊಂಡು ತಾಲೂಕು ಹಾಗೂ ಜಿಲ್ಲೆಯಿಂದ ಜಿಲ್ಲೆಗೆ ಬಾಡಿಗೆ ಮಾಡುತ್ತಿರುತ್ತಾರೆ. ಇದರಿಂದ ಗೂಡ್ಸ್ ಆಟೋವನ್ನು ಇಟ್ಟುಕೊಂಡಿರುವವರಿಗೆ ತುಂಬಾ ನಷ್ಟ ಉಂಟಾಗುತ್ತದೆ ಎಂದು ಹೇಳಿದರು. ಸರ್, ಅದೇ ಲಗೇಜ್ ಎಲ್ಲ ತುಂಬಿಕೊಂಡಿದ್ದಾರೆ. ಗೂಡ್ಸ್ ಗಾಡಿ ಇಟ್ಕೊಂಡಿದ್ದೀವಿ ನಾವು. ನಮಗೆ ನಷ್ಟ ಆಗ್ತಾ ಇದೆ. ಅವರೇ ಹೇಳೋದ್ರೆ ನಮ್ಮನ್ನ ಯಾರು ಕರೀತಾರೆ? ನಾವು ಲಕ್ಷಾಂತರ ಮಂಡಲ ಹಾಕಿರ್ತೀವಿ, ಲೋನ್ ಮಾಡಿರ್ತೀವಿ, ನಮಗೆ ತುಂಬಾ ತೊಂದರೆ. ಅದನ್ನ ನಿಲ್ಲಿಸಬೇಕು. ಈ ಸಂದರ್ಭದಲ್ಲಿ ಗೂಡ್ಸ್ ಆಟೋ ಚಾಲಕರಾದ ಪಾಂಡುರಂಗ, ಫಯಾಜ್, ಶಿವಣ್ಣ, ಪ್ರವೀಣ್, ಪರಮೇಶ್, ಅಶ್ವನ್, ಹರೀಶ್, ಧನಂಜಯ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೆಂಗಳೂರು ವೀರಭದ್ರ ನಗರದಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಪ್ರತಿಮೆ ವಿರೂಪಗೊಳಿಸಿರುವ ಘಟನೆ ಖಂಡಿಸಿ ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ ಶಿವಕುಮಾರ ಸ್ವಾಮೀಜಿ ಅವರ ಭಕ್ತ ಬಳಗದ ಸದಸ್ಯರು ಸೋಮವಾರ ಪ್ರತಿಭಟನೆ ನಡೆಸಿದರು. ಕೊತ್ತಲು ಗಣಪತಿ ಉದ್ಯಾನವನದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ತಾಲೂಕು ಕಚೇರಿವರೆಗೆ ಮೆರವಣಿಗೆಯಲ್ಲಿ ಸಾಗಿ ಕೆಲಕಾಲ ಪ್ರತಿಭಟನೆ ನಡೆಸಿದರು. ದೊಡ್ಡ ಮಠದ ಮಠಾಧೀಶ ಮಲ್ಲಿಕಾರ್ಜುನ ಸ್ವಾಮೀಜಿ ಹಾಗೂ ಚಿಲುಮೆ ಮಠದ ಮಠಾಧೀಶ ಜಯದೇವ ಸ್ವಾಮೀಜಿ ಹಾಗೂ ಜಿಲ್ಲಾ ವೀರಶೈವ ಲಿಂಗಾಯತ ಮಹಾಸಭಾ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್ ಮಾತನಾಡಿ, ತ್ರಿವಿಧ ದಾಸೋಹಿ, ನಡೆದಾಡುವ ದೇವರು ಎಂದೇ ಹೆಸರಾದ ಶತಮಾನದ ಶ್ರೇಷ್ಠ ಮಹಾಸಂತ ಲಿಂಗೈಕ ಶಿವಕುಮಾರ ಸ್ವಾಮೀಜಿಗಳು ಈ ಸಮಾಜಕ್ಕೆ ನೀಡಿರುವ ಕೊಡುಗೆ ಅತ್ಯಂತ ಮಹತ್ವದಾಗಿದೆ. ಇಂಥ ಮಹಾತ್ಮರ ಪ್ರತಿಮೆಯನ್ನು ವಿರೂಪಗೊಳಿಸಿರುವ ಘಟನೆ ಅತ್ಯಂತ ಹೇಯ ಹಾಗೂ ಖಂಡನೀಯ. ವಿಕೃತ ಮನಸ್ಸಿನ ಇಂಥ ಕಿಡಿಗೇಡಿಗಳ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು. ಪೊಲೀಸರು ಆರೋಪಿಯನ್ನು ಬಂಧಿಸಿರಬಹುದು, ಆದರೆ ಮುಂದಿನ ದಿನಗಳಲ್ಲಿ ಇಂತಹ ವಿಕೃತಿ ಮರುಕಳಿಸದಂತೆ ಕಟ್ಟೆಚ್ಚರ ವಹಿಸಬೇಕು ಎಂದು ಆಗ್ರಹಿಸಿದರು. ಇಡೀ ಮನುಕುಲಕ್ಕೆ, ಈ ಸಮಾಜಕ್ಕೆ ಒಂದು ಬಹಳ ಅವಮಾನವನ್ನು ಮಾಡಿದಂಥ ವ್ಯಕ್ತಿಯನ್ನು ಸರ್ಕಾರ ಉದಾಸೀನ ಮಾಡ್ದೇ ಅಂಥ ಮನಸ್ಥಿತಿ ವ್ಯಕ್ತಿಗಳನ್ನು ಕಂಡು ಹಿಡಿದು ಗುರುತಿಸಿ ಮತ್ತು ಅವನ ಹಿಂದೆ ಯಾರಿದ್ದಾರೆ, ಇಂಥವ್ರು ಇದು ಸಂಘ ಇದೆಯೋ ಅಥವಾ ಸಂಸ್ಥೆ ಇದೆಯೋ, ಏನಿದ್ರಿಂದ ಯಾರು ಕೈವಾಡಿದ್ರು ಅಂತ ಪತ್ತೆ ಹಚ್ಚಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು. ಆ ಮಾಡಿದಂಥ ವ್ಯಕ್ತಿಗೆ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ, ಒಂದು ಪ್ರತಿಭೆ ಮಾಡಬೇಕಂದ್ರೆ ಅಲ್ಲಿ ಜನಸಾಮಾನ್ಯ ಪ್ರತಿಮೆಯನ್ನು ಯಾರೂ ಮಾಡೋದಿಲ್ಲ. ಮಹಾನ್ ವ್ಯಕ್ತಿಗಳ ಪ್ರತಿಮೆಯನ್ನು ಮಾತ್ರ ಸಮಾಜ ಮಾಡುತ್ತೆ. ಯಾವುದೇ ಸಮಾಜ ಆಗಿರ್ಬೋದು, ನಮ್ಮ ಸಮಾಜ ಆಗಿರ್ಬೋದು, ಇನ್ನುಳಿದ ಸಮಾಜಗಳಾಗಿರ್ಬೋದು, ಅವರ ತ್ಯಾಗ, ಬಲಿದಾನದಿಂದ ಸರ್ಕಾರ ಆಗಲಿ ಆ ಸಮಾಜ, ಸಂಘ ಸಂಸ್ಥೆಗಳು ಅವರ ಪ್ರತಿಮೆಯನ್ನು ಮಾಡಿ ಗೌರವ ಅರ್ಚನೆ ಮಾಡ್ತಾ ಇರ್ತಾರೆ. ಅಂತಹ ಗೌರವಕ್ಕೆ ಧಕ್ಕೆ ಬಂದಾಗ ಬರೀ ನಮ್ಮ
ಲಿಂಗಾಯತ ಸಮಾಜದವರೆಲ್ಲ ಇವತ್ತು ಬಂದಿರೋದು, ಎಲ್ಲ ಕುರುಬ ಸಮಾಜದವರು, ಉಪ್ಪಾರ ಸಮಾಜದವರು, ಇಡೀ ನಮ್ಮ ತಾಲೂಕಿನ ಇರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರು ನೀವೆಲ್ಲ ಬಂದಿದ್ದೀರಿ. ನಿಮಗೆ ಪ್ರಥಮವಾಗಿ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ಈ ರೀತಿ ಇವತ್ತು ನಮ್ಮ ಸಮಾಜಕ್ಕೆ ಆಗಿದೆ, ನಾಳೆ ನಿಮ್ಮ ಸಮಾಜಕ್ಕೆ ಆಗ್ಬೋದು. ಇಂಥ ದುಷ್ಟಕೃತ್ಯವನ್ನು ಎಲ್ಲರೂ ನಾವು ಖಂಡಿಸೋಣ. ಇನ್ನು ಮುಂದೆ ಇಂಥದಕ್ಕೆ ಅವಕಾಶ ಕೊಡಬಾರ್ದು. ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ತಗೋಬೇಕು. ಶಿಸ್ತಿನ ಕ್ರಮವನ್ನು ತಗೊಂಡು ಎಲ್ಲರೂ ಕೂಡ ನಮ್ಮ ಭಾರತ ದೇಶದ ಸನಾತನ ಧರ್ಮದ ಸಂಸ್ಕೃತಿಯನ್ನು ಜೀವಂತವಾಗಿ ಇಟ್ಟಂತಹ ಮಹಾನ್ ಪುರುಷರಾಗಿದ್ದಂತಹ ಶಿವಕುಮಾರ ಸ್ವಾಮಿಗಳವರು ಇಡೀ ನಾಡು ಕಂಡ ನಡೆದಾಡುವ ದೇವರಾಗಿದ್ದರು. ಯಾವುದೇ ಜಾತಿ, ಮತ, ಕೋಮು ಮತ್ತು ಯಾವುದೇ ಭೇದಗಳಿಲ್ಲದೇ ಅವರು ಇಡೀ ಮನುಕುಲಕ್ಕೆ ಉದ್ಧಾರವನ್ನು ಮಾಡುವಂತಹ ಪ್ರತಿನಿತ್ಯದ ಕೂಡ 10,000 ಮಕ್ಕಳಿಗೆ ಅನ್ನದಾಸೋಹ, ಜ್ಞಾನದಾಸೋಹವನ್ನು ಮಾಡಿದಂತಹ ಮಹಾನ್ ಪುರುಷರಾಗಿದ್ದರು. ಅಷ್ಟೇ ಅಲ್ಲ, ಅವರ ಶಿವಯೋಗದಿಂದ ಇಡೀ ಮನುಕುಲಕ್ಕೇ ಅವರ ತಪಸ್ಸನ್ನು ದಾರ ಎರೆದಂತಹ ಮಹಾನ್ ಪುರುಷರಾಗಿದ್ದರು. ಅಂತಹ ಮಹಾನ್ ಯೋಗಿಗಳ ಸ್ಮರಣಾರ್ಥವಾಗಿ ಇಟ್ಟಂತಹ ಪ್ರತಿಮೆಯನ್ನು ಒಬ್ಬ ಕನಸು ಬಿದ್ದಿದೆ ಅಂತ ಹೇಳಿಬಿಟ್ಟು ಆ ಕನಸಿನ ವಿಕೃತವಾದಂತಹ ಮನಸ್ಸಿನ ಮೂಲಕವಾಗಿ ಒಂದು ವ್ಯವಸ್ಥೆಯನ್ನು ಧಿಕ್ಕರಿಸುವಂತಹ ರೀತಿಯೊಳಗೆ ಅವನು ನಮ್ಮ ಶಿವಕುಮಾರ ಸ್ವಾಮೀಜಿಯವರ ಪ್ರತಿಮೆಯನ್ನು ವಿಕೃತಗೊಳಿಸುವುದರ ಮೂಲಕವಾಗಿ ಅವಮಾನವನ್ನು ಮಾಡಿದ್ದಾನೆ. ಅಂತಹ ವ್ಯಕ್ತಿಗಳು ಸಾಕಷ್ಟು ಮನಸ್ಥಿತಿ ಇರುತ್ತೆ. ಆ ರೀತಿಯಾಗಿ ಪ್ರೇರಣೆ ಬರುವಂತಹ ಒಂದು ಸಮೂಹ ಎಲ್ಲ ಒಂದು ಕಡೆ ನೆಲೆಸಿದೆ ಎನ್ನುವಂತಹದ್ದು ಇದ್ರ ಮೂಲಕ ಗೊತ್ತಾಗ್ತಾ ಇದೆ. ಹಾಗಾಗಿ ಅಂತಹ ಪ್ರೇರಣೆಯನ್ನು ಬರುವಂತಹ ಮನಸ್ಥಿತಿಯನ್ನು ಇರುವಂತಹ ಜನರನ್ನು ಸಂಶೋಧನೆಯನ್ನು ಮಾಡಿ ಅವರುಗಳ ಮೂಲಕವಾಗಿ ಎಲ್ಲ ಸಮುದಾಯದಲ್ಲಿಯೂ ಕೂಡ ಸದ್ಗುಣಗಳನ್ನು ಬಿತ್ತುವಂತಹ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಸಮುದಾಯದ ಜವಾಬ್ದಾರಿಯಾಗಿರುತ್ತೆ. ವಿಕೃತವಾದಂತಹ ಮನಸ್ಸನ್ನು ಮೂಡಿಸುವಂತಹದ್ದು ಯಾವುದೇ ಸಮಾಜದ ಜವಾಬ್ದಾರಿ ಅಲ್ಲ. ಆ ದೃಷ್ಟಿಯಿಂದ ಆತನಿಗೆ ಸರಿಯಾದಂತಹ ಒಂದು ಶಿಕ್ಷೆಯನ್ನು ಕೊಡಬೇಕು. ಅಷ್ಟೇ ಅಲ್ಲದೆ ಅಂತಹ ಮನಸ್ಥಿತಿಯನ್ನು ಉಂಟು ಮಾಡುವಂತಹವರಿಗೂ ಕೂಡ ಸರ್ಕಾರ ಒಂದು ಉತ್ತಮವಾದಂತಹ ಸಂದೇಶವನ್ನು ಕೊಟ್ಟು ಮತ್ತೆ ಮತ್ತೆ ಇಂತಹದ್ದು ಮರುಕಳಿಸಬಾರದು. ಈ ನಮ್ಮ ಭಾರತ ದೇಶದಲ್ಲಿ ನಾವು ಸಂತ ಭೂಮಿ ಅಂತ ನಾವು ಕರಿತೀವಿ. ಯಾಕೆಂದರೆ ನಾವು ಭಗವಂತನನ್ನು ಸಂತರ ಮೂಲಕವಾಗಿ ನಾವು ಕಾಣ್ತಿದ್ದೀವಿ. ಅಂತಹ ಸಂತರಿಗೆ ಅವಮಾನವಾದರೆ ಅದು ಇಡೀ ಮನುಕುಲಕ್ಕೆ ಅವಮಾನವಾದಂಗೆ, ಸಕಲ ಜಗತ್ತಿಗೆ ಅವಮಾನವಾದಂಗೆ. ಅಂತಹ ಸ್ಥಿತಿಯಲ್ಲಿ ಇರುವಂತಹ ಯಾವುದೇ ವಿಕೃತವಾದಂತಹ ಮನಸ್ಸಿನವ್ರನ್ನ ಹಾಗೆ ಸುಮ್ಮನೆ ಬಿಡಬಾರ್ದು. ಅವನೇನೋ ಸಿಕ್ಕಿದ್ದಾನೆ, ಏನೋ ಕನಸು ಬಿದ್ದಿತ್ತು, ಏನೋ ಮಾಡಿದೆ ಅಂತ ಹೇಳಿ ಅಷ್ಟು ಉಪೇಕ್ಷೆ ಮಾಡಬಾರ್ದು. ಅವನಿಗೆ ಸರಿಯಾದಂತಹ ಒಂದು ಶಿಕ್ಷೆಯನ್ನು ಕೂಡ ಅವನಿಗೆ ಪಡಿಸುವಂತಹದ್ದನ್ನು ಸರ್ಕಾರ ಜವಾಬ್ದಾರಿ ತೆಗೆದುಕೊಂಡು ಅದನ್ನು ಮಾಡಬೇಕು. ಶಿವಕುಮಾರ ಸ್ವಾಮೀಜಿಯವರು ತಮ್ಮ 112 ವರ್ಷಗಳ ಜೀವಿತಾವಧಿಯಲ್ಲಿ ಈ ನಾಡಿಗೆ ಯಾವುದೇ ಜಾತಿ, ಯಾವುದೇ ಧರ್ಮ ಭೇದವಿಲ್ಲದೆ ತ್ರಿವಿಧ ದಾಸೋಹವನ್ನು ಮಾಡಿಕೊಂಡು ಬಂದಂಥವರು. ಆ ಒಂದು ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾಗಿ ಸುಮಾರು 90 ವರ್ಷಗಳ ಕಾಲ ಸಿದ್ಧಗಂಗಾ ಮಠವನ್ನು ಮುನ್ನಡೆಸಿದಂಥ ಮಹಾನ್ ಯೋಗಿ ಸಿದ್ಧಗಂಗಾ ಶ್ರೀಗಳು. ಅಂಥ ಶ್ರೀಗಳ ಒಂದು ಸೇವೆ ನಾಡಿಗೆ ಅನನ್ಯವಾದಂಥದ್ದು. ಅಂಥ ಶ್ರೇಷ್ಠ ಸಂತರ ಒಂದು ಪ್ರತಿಮೆಯನ್ನು ಬೆಂಗಳೂರಿನ ವೀರಭದ್ರ ನಗರದಲ್ಲಿ ಒಬ್ಬ ಮತಾಂಧ, ಒಬ್ಬ ಕಿಡಿಗೇಡಿ, ಒಬ್ಬ ಧರ್ಮದ್ರೋಹಿ ಆ ಒಂದು ಪ್ರತಿಮೆಯನ್ನು ವಿರೂಪಗೊಳಿಸೋದ್ರ ಮೂಲಕ ಅದಕ್ಕೆ ಆ ಒಂದು ಸಿದ್ಧಗಂಗಾ ಸ್ವಾಮೀಜಿಗೆ ಅವಮಾನವನ್ನು ಮಾಡಿದ್ದಾನೆ. ಆತನ ಮಾನಸಿಕತೆ ಇರುವಂಥ ವ್ಯಕ್ತಿಗಳು ಹಲವಾರು ಜನಗಳು ಇರ್ತಾರೆ. ಅದು ಸಿದ್ಧಗಂಗಾ ಸ್ವಾಮೀಜಿ ಒಬ್ಬರಿಗೆ ಮಾಡಿದಂಥ ಒಂದು ಅವಮಾನ ಅಲ್ಲ. ಈ ನಾಡಿಗೆ, ಈ ನಾಡಿನ ಸಂಸ್ಕೃತಿಗೆ, ಈ ನಾಡಿನ ಎಲ್ಲ ಸಂತ ಶ್ರೇಷ್ಠರಿಗೆ ಮಾಡಿದಂಥ ಅವಮಾನ ಆಗಿದೆ. ಇಂಥ ಘಟನೆಗಳು ಯಾವುದೇ ಮಹನೀಯರ ವಿಗ್ರಹಗಳು ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಪ್ರತಿಮೆಗಳನ್ನು ಸಹ ವಿರೂಪಗೊಳಿಸೋದು ಬಹಳ ಖೇದಕರವಾದಂಥ ವಿಚಾರ. ಅಂಥ ಘಟನೆಯನ್ನು ನಾವೆಲ್ಲ ಅರಕಲಗೂಡು ತಾಲೂಕಿನ ಶಿವಕುಮಾರ್ ಸ್ವಾಮೀಜಿ ಅವರ ಒಂದು ಭಕ್ತ ಮಂಡಳಿ ಅವ್ರನ್ನ ಖಂಡಿಸ್ತಾ ಇದೆ. ಇವತ್ತೆಲ್ಲ ಸಮಾಜದವರು ಸೇರಿ ಬಳಿಕ ತಹಸೀಲ್ದಾರ್ ಕೆಸಿ ಸೌಮ್ಯ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ತಾಲೂಕು ಘಟಕದ ಅಧ್ಯಕ್ಷ ಬೇಮತ್ತಿ ಸುರೇಶ್, ಕಾರ್ಯದರ್ಶಿ ಶಿವಣ್ಣ, ಸದಸ್ಯ ರಮೇಶ್ ವಾಟಾಲ್, ದೊಡ್ಡಮ್ಮ ಸೇವಾ ಸಮಿತಿ ಕಾರ್ಯದರ್ಶಿ ಶಶಿಕುಮಾರ್, ಮುಖಂಡರಾದ ಚಂದ್ರಶೇಖರ್, ಯೋಗೇಶ್, ಜಗದೀಶ್, ಚಂದ್ರಪ್ಪ, ಮಂಜುನಾಥ್, ಬೋಜಪ್ಪ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದ ಲಿಂಗಾಪುರ ಎಸ್ಟೇಟ್ನಲ್ಲಿ ತೋಟದ ಕೂಲಿ ಕಾರ್ಮಿಕರು ಕೆಲಸ ಮಾಡುತ್ತಿದ್ದ ವೇಳೆ ಒಂಟಿ ಕಾಡನೆ ದಾಳಿಯಿಂದ ಒಬ್ಬರಿಗೆ ತೀವ್ರ ಗಾಯಗಳಾಗಿ ಹಾಗೂ ಇನ್ನುಳಿದ 3-4 ಕಾರ್ಮಿಕರು ತಪ್ಪಿಸಿಕೊಂಡು ಓಡುವಾಗ ಬಿದ್ದು ಸಣ್ಣ ಪುಟ್ಟ ಗಾಯಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ.
ನಂತರ ಸ್ಥಳಕ್ಕಾಗಮಿಸಿ ಒಂಟಿ ಕಾಡನೆಯ ಚಲನವಲನದ ಬಗ್ಗೆ ಕಾರ್ಯಪ್ರವೃತ್ತರಾದ ಅರಣ್ಯ ಇಲಾಖೆ ಹಾಗೂ ಎಟಿಎಫ್ ಸಿಬ್ಬಂದಿಗಳರು ಸಹ ಬೆನ್ನಟ್ಟಿದ್ದು ಜೀಪ್ ಹತ್ಯೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದಾದ ಕೆಲ ಹೊತ್ತಿನಲ್ಲಿಯೇ ಹತ್ತಿರದ ಕಡೆಗರ್ಜಿ ಗ್ರಾಮಕ್ಕೆ ಲಗ್ಗೆ ಇಟ್ಟು ರಸ್ತೆ ದಾಟುತ್ತಿದ್ದ ವೇಳೆ ಗ್ರಾಮದ ಕೆಲ ಯುವಕರು ಕ್ಯಾಮೆರಾದಲ್ಲಿ ವಿಡಿಯೋ ಸೆರೆ ಹಿಡಿಯಲು ಮುಂದಾಗಿದ್ದು, ಇದನ್ನು ಕಂಡು ಆಕ್ರೋಶಗೊಂಡ ಒಂಟಿ ಕಾಡಾನೆ ಅವರನ್ನು ಸಹ ಬೆನ್ನಟ್ಟಿದ್ದು ಕೆಲ ದೂರ ಗಾಬರಿಯಿಂದ ಓಡಿ ತಪ್ಪಿಸಿಕೊಂಡಿದ್ದಾರೆ. ಜನರನ್ನು ಕಂಡೊಡನೆ ರೊಚ್ಚಿಗೆಲ್ಲುತ್ತಿರುವ ಈ ಒಂಟಿ ಕಾಡಾನೆಯು ಮೊನ್ನೆಯಷ್ಟೇ ಕಾರ್ಯಾಚರಣೆ ಮೂಲಕ ಬೆಕ್ಕೋಡು ಬಳಿ ಸೆರೆ ಹಿಡಿದು ರೇಡಿಯೋ ಕಾಲರ್ ಅಳವಡಿಸಿರುವ ಒಂಟಿ ಕಾಡಾನೆ ಎಂದು ತಿಳಿದು ಬಂದಿದ್ದು, ಅರಣ್ಯ ಇಲಾಖೆಯವರು ಕಾಡಾನೆಗಳಿರುವ ಪ್ರದೇಶದಲ್ಲಿ ಜಾಗೃತಿ ವಹಿಸಿ ಎಂದು ಸಾರ್ವಜನಿಕರಿಗೆ ಪದೇ ಪದೇ ಎಚ್ಚರಿಕೆ ಮಾಹಿತಿ ನೀಡುತ್ತಿದ್ದರು. ಅಲ್ಲೇ ಇರುವ ಆನೆ ಪಾಸ್ ಆಗುತ್ತೆ. ಬನ್ರಿ ಇಲ್ಲಿ ಬರ್ರಿ ಅಲ್ಲೇ ಇರು, ಅಲ್ಲಿ ಪಾಸ್ ಆಗುತ್ತೆ. ಈಗ ನೋಡಿ ಪಾಸ್ ಆಯ್ತು. ಅಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡು. ಮುಂದಕ್ಕೆ ಯಾರು ಜನ ಬಿಡಬೇಡ. ಹೋಗ್ಬಿಡಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಹಿರಿಯ ರಾಜಕಾರಣಿ ಎಸ್ಎಂ ಕೃಷ್ಣ ಬೆಂಗಳೂರಿನಲ್ಲಿ ನಿಧನ. ಮಾಜಿ ಸಿಎಂ ಎಸ್ಎಂ ಕೃಷ್ಣ ನಿಧನ ಹಿನ್ನೆಲೆ ನಾಳೆ ರಾಜ್ಯಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ. ಮತ್ತು ಎಸ್ಎಂ ಕೃಷ್ಣ ವಿಧಿವಶ ಕಂಬನಿ ಮಿಡಿದ ಉಪಮುಖ್ಯಮಂತ್ರಿ, ಉಸ್ತುವಾರಿ ಸಚಿವ, ಸಂಸದ, ಮಾಜಿ ಸಚಿವ ಹಾಗೂ ಕೋಳಿಮಠ ಶ್ರೀಗಳು. ಮುಂದಿನ ವಾರದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.